ಅರ್ಜುನ ಆ, ತೀರ್ಥಯಾತ್ರೆಗೆ ಹೋಗಿರ್ತಾನೆ. ತೀರ್ಥಯಾತ್ರೆ 1 ವರ್ಷದ ತೀರ್ಥಯಾತ್ರೆಯ ವ್ರತ. ದ್ರೌಪದಿ ಒಂದೊಂದು ವರ್ಷ ಒಬ್ಬೊಬ್ಬರ ಪತ್ನಿ ಅನ್ನೋ ಥರದ್ದೊಂದನ್ನು ಮಾಡ್ಕೊಂಡಿರ್ತಾನೆ. ಏನಾಯಿತು ಅಂತ ಗೊತ್ತಾಗೋದ್ರೊಳಗೆ ಅವನನ್ನು ಎಳ್ಕೊಂಡು ಹೋಗುತ್ತೆ. ಅಲ್ಲೊಂದು ಇದು ಅರಮನೆ. ಹೇಳ್ತಾಳೆ, ನೋಡು ಈಗ ನೀನಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅಷ್ಟೇ. ಓ ಮೈ ಗಾಡ್! ಈಗ ಓಕೆ. ನೀನು ಇನ್ನೊಬ್ಬರನ್ನ ಕೊಲ್ಲೋದಕ್ಕಿಂತ ಒಂದೊಮ್ಮೆ ವ್ರತ ಲೋಪ ಆದರೂ ಅದು ಒಳ್ಳೇದಲ್ವಾ ಅಂತ. ನನ್ನ ಸಾವು ಹೇಗೆ ಅಂತ ನಾನೇ ಡಿಸೈಡ್ ಮಾಡಬೇಕು ಅಂತ ಬರುತ್ತಲ್ಲ, ಅದು ಇನ್ನೂ ಕಷ್ಟದ್ದು. ಈ ಶಾಪ ಬಂದಿದ್ದೆ ಅರ್ಜುನನಿಗೆ ಗೊತ್ತಿಲ್ಲ. ಮಗನಿಗೆ ಬೈತಾಳೆ, ಅಪ್ಪನ ಕೊಂದ್ಬಿಟ್ಟಿಯಲ್ಲ ನೀನು ಅಂತ. ನಿದ್ದೆ ಮಾಡಿ ಎದ್ದವನ ಥರ ಎದ್ದಿದ್ದಾನೆ. ಯುದ್ಧ ನಡೀತಾ ಇತ್ತು ಅನ್ನೋ ಅಷ್ಟೇ ನೆನಪು ಅವನಿಗೆ. ನಮಸ್ಕಾರ. ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಕಥಾ ಸಂಚಯ ಸರಣಿಯ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಯಾವತ್ತಿನ ಥರ ಇವತ್ತು ಕೂಡ ನಂಗಿಲ್ಲಿ ಕೆಲಸ, ನಿಮ್ಮ ಜೊತೆ ನಾನು ಕೂತು ಕಥೆ ಕೇಳೋದು. ಸೊ ನಮ್ಮ ಜೊತೆ ಕಥೆ ಹೇಳೋದಕ್ಕೆ ನಮ್ಮ ಶ್ರೀಯುತ ಜಗದೀಶ್ ಶರ್ಮಾ ಸಂಪ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಮಸ್ತೆ. ಇವತ್ತು ಯಾವ ಕತೆ ಹೊತ್ತು ತಂದಿದ್ದೀರಿ ಅಂತ? ಒಂದು ಉಲೂಪಿಯ ಕಥೆ. ಉಲೂಪಿಯ ಕಥೆ ಕನ್ನಡಿಗರಿಗೆ ಅಂದರೆ ಹಿರಿಯ ವಯಸ್ಸಿನ ಕನ್ನಡಿಗರಿಗೆ ಪರಿಚಯ ಇದೆ. ಅದಕ್ಕೆ ಕಾರಣ ರಾಜ್ಕುಮಾರ್ ಅವರ ಬಹಳ ಸುಪ್ರಸಿದ್ಧವಾದ ಬಬ್ರುವಾನ ಸಿನಿಮಾ. ಆ ಸಿನಿಮಾದಿಂದಾಗಿ ಉಲೂಪಿ ಬಗ್ಗೆ ಗೊತ್ತಿದೆ. ಕನ್ನಡದಲ್ಲಿ ಉಲೂಚಿ ಅಂತ ಮಾಡಿಬಿಟ್ಟಿದ್ದಾರೆ. ಉಲೂಪಿ ಮಹಾಭಾರತದಲ್ಲಿ ಬರುವ ಒಂದು ವ್ಯಕ್ತಿತ್ವ. ಬಹಳ ವಿಶಿಷ್ಟವಾದ ವ್ಯಕ್ತಿತ್ವ. ಅದು ಭಾಳ ಗಟ್ಟಿಯಾದ ವ್ಯಕ್ತಿತ್ವ. ಸಂಬಂಧ ಅಂತ ಅನ್ನೋದಕ್ಕೆ ಒಂದು ವಿಶೇಷ ಅರ್ಥ ಕೊಡುತ್ತೆ ಆ ವ್ಯಕ್ತಿತ್ವ. ಅರ್ಜುನನ ಪತ್ನಿ ಆಗ್ತಾಳೆ ಅವಳು. ಆ ಕಥೆ. ಆದರೆ ಅರ್ಜುನನ ಪತ್ನಿಯಾಗೋ ಕತೆ ಪ್ರಸಿದ್ಧ ಇದೆ. ಅವಳ ಇನ್ನೊಂದು ಅಂಶ ಇದೆ, ಅವಳ ಕೆಲಸ. ಅದು ಇವತ್ತಿನ ಕಥೆಯಲ್ಲಿ ನಾವು ಮುಖ್ಯವಾಗಿ ಹೇಳಬೇಕಾಗಿರೋದು. ಅದು ಎಲ್ಲೂ ನೋಡೋದೇ ಇರುತ್ತೆ ಅದಕ್ಕೆ. ಅರ್ಜುನ ತೀರ್ಥಯಾತ್ರೆಗೆ ಹೋಗಿರ್ತಾನೆ. ತೀರ್ಥಯಾತ್ರೆ 1 ವರ್ಷದ ತೀರ್ಥಯಾತ್ರೆಯ ವ್ರತ. ತೀರ್ಥಯಾತ್ರೆಗೆ ಹೋಗಿದ್ದು ಯಾಕೆ ಅಂತ ಅಂದರೆ, ಅವರು ಇಂದ್ರಪ್ರಸ್ಥದಲ್ಲಿ ರಾಜ್ಯಭಾರ ನಡೆಸ್ತಾ ಇರುವಾಗ ನಾರದರು ಬರ್ತಾರೆ ಅಲ್ಲಿಗೆ. ಆಗಿನ್ನೂ ದ್ರೌಪದಿಯನ್ನು ಅವ್ರು ಮದುವೆ ಮಾಡ್ಕೊಂಡು ಬಂದಿದ್ದಷ್ಟೇ. ಒಬ್ಬಳಿಗೆ 5 ಜನ ಗಂಡಂದಿರು. ಆಗ ನಾರದರು ಅವರಿಗೆ ಹೇಳ್ತಾರೆ, ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು, ಪಾಳಿ ಅಂತ. ಆ ಥರದ್ದೊಂದು ವ್ಯವಸ್ಥೆ ಮಾಡ್ಕೋಬೇಕು ಅಂತ ಹೇಳಿ ಸುಂದ ಉಪಸುಂದ ಅಂತ ಒಂದು ಕತೆ ಹೇಳಿರ್ತಾರೆ ಅವರು. ಅಂದರೆ ಒಬ್ಬಳಿಗಾಗಿ ಬಹಳ ಚೆನ್ನಾಗಿ ಬಾಂಧವ್ಯ ಇದ್ದ ಅಣ್ಣ ತಮ್ಮ ಅವರೇ ಹೊಡೆದಾಡ್ಕೊಂಡು ಸತ್ತೋಗ್ತಾರೆ. ಅವರನ್ನು ಕೊಲ್ಲೋದಕ್ಕೆ ಯಾರಿಗೂ ಆಗಿರೋದಿಲ್ಲ. ಆದರೆ ಅವರೇನೆ ತಿಲೋತ್ತಮೆಯನ್ನು ಬಯಸಿ ಅವರೇ ಹೊಡ್ಕೊಂಡು ಸತ್ತೋಗ್ತಾರೆ. ಹಾಗಾಗಿ ಭೇದ ಬರ್ಬೋದು ನಿಮ್ಮೊಳಗೆ, ಹಾಗಾಗಿ ನೀವು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ. ಅದರಂತೆ ದ್ರೌಪದಿ ಒಂದೊಂದು ವರ್ಷ ಒಬ್ಬೊಬ್ಬರ ಪತ್ನಿ ಅನ್ನೋ ಥರದ್ದೊಂದನ್ನು ಮಾಡ್ಕೊಂಡಿರ್ತಾರೆ. ಆಗ ಇನ್ನೊಬ್ಬ ಏನಾದರೂ ಅವರು ಏಕಾಂತದಲ್ಲಿದ್ದಾಗ ಉಳಿದವನು ಅದನ್ನು ನೋಡಿಬಿಟ್ರೆ 1 ವರ್ಷ ತೀರ್ಥಯಾತ್ರೆ ಮಾಡಬೇಕು ಅಂತ ಒಂದು ನಿಯಮ ಅವರೇ ಹಾಕ್ಕೊಂಡಿರ್ತಾರೆ ಪಾಂಡವರು. ಆಕಸ್ಮಿಕವಾಗಿ ಒಂದು ಘಟನೆ ನಡೆಯುತ್ತೆ. ಯಾರೋ ಒಬ್ಬ ರಾತ್ರಿ ಒಬ್ಬನ ಗೋವುಗಳನ್ನು ಯಾರೋ ಕದೀತಾರೆ. ಅವನು ರಾತ್ರಿ ಬಂದು ಹೇಳ್ತಾನೆ. ಆಗ ಅರ್ಜುನನಿಗೆ ಕಳ್ಳರನ್ನು ಬೆನ್ನತ್ತದ ಅನಿವಾರ್ಯ ಆಗುತ್ತೆ. ಆದರೆ ಆಗ ಯುಧಿಷ್ಠಿರ ದ್ರೌಪದಿ ಒಟ್ಟಿಗಿದ್ದ ಕಾಲ ಅವರ ಅಂತಃಪುರ ದಾಟಿದ ಮೇಲೆ ಇವರ ಶಸ್ತ್ರಾಗಾರ ಇರುತ್ತೆ. ಹಾಗಾಗಿ ಅರ್ಜುನ ಹಂಗೆ ಹೋಗಬೇಕಾಗತ್ತೆ. ಅದರಿಂದಾಗಿ ಅವನು ಹೋಗ್ತಾನೆ, ಆಯುಧ ತಗೊಳ್ತಾನೆ, ಅವರನ್ನು ಕಳ್ಳರನ್ನು ಹಿಡಿತಾನೆ, ಆ ಗೋವನ್ನೆಲ್ಲ ಹಿಂದಿರುಗಿಸ್ತಾನೆ. ಅದು ಮುಗಿಯುತ್ತೆ. ಮಾರನೇ ದಿನ ತಾನು ತೀರ್ಥಯಾತ್ರೆಗೆ ಹೋಗ್ತೀನಿ ಪ್ರಾಯಶ್ಚಿತ್ತಕ್ಕೆ ಅಂತ ಯುಧಿಷ್ಠಿರ ಹೇಳ್ತಾನೆ. ಅದು ಅಂದರೆ ಅದಕ್ಕೊಂದು ಕಾರಣ ಇರೋದ್ರಿಂದಾಗಿ ಅದೇನು ಬೇಕಾಗಿಲ್ಲ ಅಂತ. ಆದರೆ ಕೇಳೋಲ್ಲ, ಅರ್ಜುನ ಹೋಗ್ತಾನೆ. ಅರ್ಜುನ ತೀರ್ಥಯಾತ್ರೆಗೆ ಹೋದವನು ಹರಿದ್ವಾರಕ್ಕೆ ಹೋಗಿರ್ತಾನೆ ಮೊದಲು. ಅವನ ಜೊತೆ ಉಳಿದವರು ಇರ್ತಾರೆ, ಒಬ್ಬನೇ ಏನು ಹೋಗೋಲ್ಲ, ತಂಡನೇ ಇರುತ್ತೆ. ಅಲ್ಲೂ ಹೋದಾಗ ಅವನು ಬೆಳಗ್ಗೆ ನಿತ್ಯ ಅಗ್ನಿಯ ಉಪಾಸನೆ ಮಾಡಬೇಕು. ಅದಕ್ಕಿಂತ ಮೊದಲು ಸ್ನಾನ ಮಾಡಬೇಕು ಅಂತ ಗಂಗಾ ನದಿಗೆ ಇಳಿದಿರ್ತಾನೆ. ಇಳಿದು ತರ್ಪಣ ಕೊಡ್ತಾ ಇರ್ತಾನೆ ಅಲ್ಲಿ ಗಂಗಾ ನದಿಯಲ್ಲಿ. ಅದಾದಮೇಲೆ ಮೇಲೆ ಬಂದು ಅವನು ಅಗ್ನಿಯ ಉಪಾಸನೆ ಮಾಡಬೇಕು. ಮೇಲ್ಗಡೆ ದಡದಲ್ಲಿ ಅಗ್ನಿಗೆ ಬೇಕಾದ ಕುಂಡ ಎಲ್ಲ ಸಿದ್ಧಪಡಿಸ್ಕೊಂಡು ಕಾಯ್ತಾ ಇರ್ತಾರೆ. ಅಷ್ಟೊತ್ತಿಗೆ ಒಂದು ಯಾವುದೋ ಒಂದು ಶಕ್ತಿ ಅವನನ್ನು ಎಳ್ಕೊಂಡು ಹೋಗ್ಬಿಡುತ್ತೆ, ಅರ್ಜುನನನ್ನು, ಅಂಥ ಪರಾಕ್ರಮಿಯನ್ನು. ಏನಾಯಿತು ಅಂತ ಗೊತ್ತಾಗೋದ್ರೊಳಗೆ ಅವನನ್ನು ಎಳ್ಕೊಂಡು ಹೋಗುತ್ತೆ. ಅಲ್ಲೊಂದು ಇದು ಅರಮನೆ, ಅಲ್ಲಿ ಕರ್ಕೊಂಡು ಹೋಗುತ್ತೆ ಅದು. ಅಲ್ಲಿ ನೋಡಿದರೆ ಇವನನ್ನು ಎಳ್ಕೊಂಬಂದಿದ್ದು ಒಬ್ಬ ಸುಂದರಿ, ಒಬ್ಬ ಚೆಲುವೆ. ಇವನ ಕಾಲು ಹಿಡಿದು ಎಳ್ಕೊಂಡು ಹೋಗ್ತಾಳೆ, ಅಷ್ಟು ಶಕ್ತಿ ಇರುವಂಥವಳು. ಅವನು ಕೇಳ್ತಾನೆ, ಯಾರು ನೀನು, ಎಲ್ಲಿ ಕರ್ಕೊಂಬಂದೆ ನನ್ನನ್ನು ಅಂತ. ಅವಳು ಹೇಳ್ತಾಳೆ, ಇದು ನಾಗಲೋಕ, ಕೌರವ್ಯ ಅಂತ ನಾಗರಾಜ ಒಬ್ಬ ಇದ್ದಾನೆ, ಅವನ ಮಗಳು ನಾನು. ನನಗೆ ನಿನ್ನ ಮೇಲೆ ಮನಸ್ಸಾಯಿತು, ಇಷ್ಟ ಆಯಿತು, ಅದಕ್ಕೆ ಹೇಳ್ಕೊಂಬಂದೆ ನಿನ್ನನ್ನು ಅಂತ.
ಇವತ್ತಿಗಿಂತ ಭಾಳ ಭಿನ್ನವಾಗಿ. ನೆಕ್ಸ್ಟ್ ಲೆವೆಲಲ್ಲಿದೆ. ಇವಾಗಾದ್ರೆ ಹುಡುಗ ಹುಡುಗಿಯನ್ನ ತಗೊಂಡು ಹೋಗೋದು ಕಾಮನ್. ಬಟ್ ಈ ತರದ ಕಥೆಗಳು ಕೇಳ್ತೀವಿ, ಅಪರೂಪಕ್ಕೆ ಇಲ್ಲ ಅಂತಿಲ್ಲ. ಹೌದು, ಆಮೇಲೆ ಪ್ರಪೋಸ್ ಮಾಡೋದು ಕರ್ಕೊಂಡೋಗಿ ಅವ್ರ ಮನೆಗೆ ಅರಮನೆಯಲ್ಲಿ ಕೂರಿಸ್ಕೊಂಡು ಅಂಥದ್ದು ಸ್ವಲ್ಪ ಕಮ್ಮಿ. ಆಗ ಹೇಳ್ತಾಳೆ ಅವಳು, ಅಲ್ಲಿ ಅಗ್ನಿ ಎಲ್ಲ ಸಿದ್ಧ ಇರುತ್ತೆ. ಇವನ್ ಕೆಲಸ ಮುಗಿಸ್ತಾನೆ, ಅಗ್ನಿ ಉಪಾಸನೆ ಕೆಲಸ ಮುಗಿಸ್ತಾನೆ. ಮುಗಿಸಿದ ಮೇಲೆ ಹೇಳ್ತಾನೆ, ನೋಡು ಹಾಗೆ ಮಾಡೋಕ್ಕಾಗಲ್ಲ, ನಾನೀಗ ವ್ರತದಲ್ಲಿದ್ದೀನಿ, ತೀರ್ಥಯಾತ್ರೆ, ಆದ್ದರಿಂದ ನಾನು ಇದನ್ನು ನಿನ್ನನ್ನು ಮದುವೆ ಆಗೋಕ್ಕಾಗಲ್ಲ ಅಂತ. ಅವಳು ನಾಗಕನ್ಯೆ, ಅವಳು ಹೇಳ್ತಾಳೆ, ಇಲ್ಲ, ನಿಮ್ಮ ನಡುವೆ ಇರೋದು ಅದೊಂದು ವ್ರತ ಅಂತಲ್ಲ, ನೀವು ಮಾಡಿದ ಒಪ್ಪಂದ ಅಷ್ಟೇ, ಇದು ನಿಮ್ಮೊಳಗೆ ನೀವು ಮಾಡ್ಕೊಂಡಿದ್ದೀರಿ, ಹಾಗೆ ಇರಬೇಕು ಅಂತ ಒಂದು ಶಾಸ್ತ್ರ ಅಲ್ವಲ್ಲ ಅದು. ಮತ್ತು ಅದು ದ್ರೌಪದಿಯ ವಿಷಯಕ್ಕಿರೋದು, ಹಾಗಾಗಿ ನೀನು ನನ್ನನ್ನು ಮದುವೆ ಆಗಬಾರದು ಅಂತ ಏನೂ ಇಲ್ಲ ಅಂತ ಅವಳು ಹೇಳ್ತಾಳೆ. ಹೇಳ್ತಾಳೆ, ನೋಡು ಈಗ ನೀನಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅಷ್ಟೇ. ಓ ಮೈ ಗಾಡ್. ಈಗ ನೀನು ಇನ್ನೊಬ್ಬರನ್ನು ಕೊಲ್ಲೋದಕ್ಕಿಂತ ಒಂದೊಮ್ಮೆ ವ್ರತ ಲೋಪ ಆದರೂ ಅದು ಒಳ್ಳೇದಲ್ವಾ ಅಂತ. ಸರಿ, ಅರ್ಜುನ ಒಪ್ತಾನೆ. ಒಪ್ಪಿ ಉಲುಪಿಯನ್ನು ಮದುವೆ ಆಗ್ತಾನೆ. ಅಲ್ಲಿ ಒಂದೇ ದಿವಸ ಇದ್ದಿದ್ದಷ್ಟೇ. ಅಲ್ಲಿಂದ ಮತ್ತೆ ಹಿಂದಿರುಗಿ ಅವಳು ಕಳಿಸ್ಕೊಡ್ತಾಳೆ, ಅವನು ಬಂದು ಮತ್ತೆ ಯಾತ್ರೆ ಮುಂದುವರಿಸ್ತಾನೆ. ಇದಾಗತ್ತೆ. ಉಲುಪಿಗೆ ಆಮೇಲೆ ಒಬ್ಬ ಮಗ ಹುಡ್ತಾನೆ, ಇರಾವಾನ್ ಅಂತ ಅವನ ಹೆಸರು. ಇರಾವಾನ್, ಕನ್ನಡದಲ್ಲೆಲ್ಲ ನಾವು ಇರಾವಂತ ಅಂತ ಬಳಸ್ತೀವಿ. ಅವನು ಹುಡ್ತಾನೆ. ಆ ಕತೆ ಬೇರೆ. ಇಷ್ಟು ಉಲುಪಿಯ ಜೊತೆಗೆ ಅರ್ಜುನನ ವಿವಾಹ ಆಗಿರುತ್ತೆ. ಹಾಗೆ ಮಗ ಹುಟ್ಟುತ್ತಾನೆ, ಅವನು ಇರಾವಂತ. ಆಮೇಲೆ ಇದಕ್ಕೂ ಬರ್ತಾನೆ, ಕುರುಕ್ಷೇತ್ರ ಯುದ್ಧಕ್ಕೆ ಬರ್ತಾನೆ. ಕುರುಕ್ಷೇತ್ರ ಯುದ್ಧಕ್ಕೆ ಬಂದು ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಪರವಾಗಿ ಯುದ್ಧ ಮಾಡಿ ಸಾಯ್ತಾನೆ ಅವನು. ಈ ಉಲೂಪಿ ಇಂಥ ಗಟ್ಟಿಗಿತ್ತಿ ತನ್ನ ಅಭಿಪ್ರಾಯವನ್ನು ಸಾಧಿಸುವಂಥ ಉಲೂಪಿ, ಅಂದರೆ ತನಗೇನು ಅನ್ಸತ್ತೋ ಅದನ್ನು ಮಾಡುವಂಥವಳು. ಹಂಗಂತ ದಾರಿ ತಪ್ಪಿ ಅಂತ ಅಲ್ಲ, ವ್ಯವಸ್ಥಿತವಾದ ಕ್ರಮದಲ್ಲೇ. ಈ ಉಲೂಪಿಯ ಕಥೆ ನಮ್ಗೆ ಎಲ್ಲೂ ಮುಖ್ಯ ಆಗುತ್ತೆ ಅಂದರೆ ಇದರ ಇನ್ನೊಂದು ಭಾಗ ಇದೆ. ಇನ್ನೊಂದು ಭಾಗ ಏನು ಅಂತ ಕೇಳಿದರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಈಗ ಅರ್ಜುನ ಭೀಷ್ಮನ ಮೇಲೆ ಬಾಣ ಬಿಡಬೇಕಾಗಿ ಬರುತ್ತೆ. ಅದೇ ಭೀಷ್ಮ ಶರಶೈಯಲ್ಲಿ ಮಲಗೋದಕ್ಕೆ ಮುಂದೆ ಭೀಷ್ಮ ಪ್ರಾಣತ್ಯಾಗಕ್ಕೂ ಕಾರಣ ಆಗುವ ಘಟನೆ. ಅಲ್ಲಿ ಏನು ಅಂತ ಅಂದರೆ, ಈಗ ಭೀಷ್ಮ ಇಚ್ಛಾಮರಣಿ, ಅಂದರೆ ಅವನು ಇಷ್ಟಪಟ್ಟರೆ ಮಾತ್ರ ಸಾವು ಬರೋದು. 10 ದಿವಸ ಆಗುತ್ತೆ ಕುರುಕ್ಷೇತ್ರ ಯುದ್ಧ ನಡೀತಾ. ಭೀಷ್ಮ ಭಯಂಕರವಾಗಿ ಯುದ್ಧ ಮಾಡ್ತಾ ಇರ್ತಾನೆ. ಆಗ ಪಾಂಡವರು ಹೋಗಿ ಕೃಷ್ಣನ ನೇತೃತ್ವದಲ್ಲಿ ಭೀಷ್ಮನನ್ನು ಕೇಳ್ತಾರೆ, ನಿನ್ನನ್ನು ಸೋಲ್ಸೋದು ಹೆಂಗೆ ಈಗ ಅಂತ, ನಿನ್ನನ್ನು ಸಾಯಿಸೋದು ಹೆಂಗೆ ಅಂತ. ನಿನ್ನನ್ನು ಸಾಯಿಸ್ತಾ ಇದ್ರೆ ಯುದ್ಧ ಮುಂದೋಗಲ್ಲ, ನಮ್ಮ ಕಡೆ ಗೆಲುವಿಲ್ಲ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಶಿಖಂಡಿಯನ್ನು ತಂದು ನಿಲ್ಲಿಸಿದರೆ ನಾನು ಅವನ ಜೊತೆಗೆ ಯುದ್ಧ ಮಾಡಲ್ಲ. ಯಾಕೆಂದರೆ ಹುಟ್ಟುವಾಗ ಹೆಣ್ಣಾಗಿದ್ದಿದ್ದು ಶಿಖಂಡಿನಿ ಆಗಿದ್ದವಳು ಶಿಖಂಡಿಯಾಗಿ ಆಮೇಲೆ ಬದಲಾಗಿದ್ದು. ನಾನು ಹೆಣ್ಣಿನ ಜೊತೆಗೆ ಯುದ್ಧ ಮಾಡಲ್ಲ, ಮಹಿಳೆಯ ಜೊತೆಗೆ ಯುದ್ಧ ಮಾಡೋಲ್ಲ ನಾನು. ಹಾಗಾಗಿ ಶಿಖಂಡಿ ಎದುರಿಗೆ ಬಂದರೆ ನಾನು ಯುದ್ಧ ಮಾಡೋಲ್ಲ. ಅಂಥ ಸಮಯದಲ್ಲಿ ಅರ್ಜುನ ಬಂದು ಬಾಣ ಬಿಟ್ಟರೆ ನನ್ನ ಇದು ಮುಗಿಯತ್ತೆ ಅಂತ ಹೇಳ್ಕೊಡ್ತಾನೆ ಭೀಷ್ಮನೇ. ಅವನಿಗೆ ಅನಿವಾರ್ಯ ಏನಂದರೆ, ಇಚ್ಛಾಮರಣಿ ಅಂತ ಇದೆಯಲ್ಲ, ಅದೊಂದು ವರ. ನನಗೆ ಬೇಕಾದಾಗ ಸಾವು ಬರುತ್ತೆ ಅಂತ. ಆದರೆ ಅದು ಹೆಂಗೆ ಶಾಪ ಆಗುತ್ತೆ ಅಂದರೆ, ನನ್ನ ಸಾವು ಹೇಗೆ ಅಂತ ನಾನೇ ಡಿಸೈಡ್ ಮಾಡಬೇಕು ಅಂತ ಬರುತ್ತಲ್ಲ, ಅದು ಇನ್ನೂ ಕಷ್ಟದ್ದು. ಈಗ ಸಾವು ನಮಗೆಲ್ಲ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ಬಂದುಬಿಡತ್ತೆ. ನಮಗೆ ಇಷ್ಟ ಇದೆಯೋ ಇಷ್ಟ ಇಲ್ಲವೋ ಅದು ತೊಗೊಂಬಿಡತ್ತೆ, ಸರ್ಪ್ರೈಸ್. ಹಾಂ. ಆದರೆ ಈಗ ನಾನು ಇವತ್ತು ಮಧ್ಯಾಹ್ನಕ್ಕೆ ಏನು ಊಟ ಮಾಡಬೇಕು ಅಂತ ನಾನು ಯೋಚಿಸಿ ಇಂಥದ್ದನ್ನು ಊಟ ಮಾಡ್ತೀನಿ, ಅಥವಾ ನಾನು ಇವತ್ತು ಇಂಥ ಬಟ್ಟೆ ಧರಿಸಬೇಕು ಅಂತ ನಾನೇ ಯೋಚಿಸಿ ಬಟ್ಟೆ ಧರಿಸಿದಂತೆ ಸಾವನ್ನು ಧರಿಸ್ಕೊಳ್ಳೋದು. ಆ ಸಾವನ್ನು, ನನ್ನ ಸಾವು ಹೀಗೆ ಬರಲಿ, ಇಷ್ಟು ಹೊತ್ತಿಗೆ ಬರಲಿ ಅಂತ ತೀರ್ಮಾನ ಮಾಡೋದಕ್ಕೆ ಬಹಳ ಬಹಳ ಗಟ್ಟಿತನ ಬೇಕು, ಮನಸ್ಸು. ಹಾಗಾಗಿ ಸ್ವಚ್ಛಂದ ಮರಣ, ಸ್ವೇಚ್ಛಾ ಮರಣ ಅಂತ ಇದೆಯಲ್ಲ, ಅದು ಇದೆ ಇದರಲ್ಲಿ. ಅಂದರೆ ಈ ಅಪಾಯ ಇದೆ. ಆದರೆ ಭೀಷ್ಮ ಅದನ್ನು ಒಪ್ಪಿರ್ತಾನೆ ಅವನು. ಹಾಗಾಗಿ ಅವನು ಹೇಳ್ತಾನೆ, ಅದು ನನ್ನನ್ನು ಕೆಡವತ್ತೆ ಅಂತ. ಆಗ ಶಿಖಂಡಿ ಬಂದು ನೇರ ಯುದ್ಧ ಮಾಡ್ತಾ ಇರ್ತಾನೆ. ಶಿಖಂಡಿ ಜೊತೆಗೆ ಭೀಷ್ಮ ಯುದ್ಧ ಮಾಡಲ್ಲ. ಆಗ ಶಿಖಂಡಿಯ ಪಕ್ಕಕ್ಕೆ ಬಂದು ಅರ್ಜುನ ಬಾಣ ಬಿಟ್ಟು ಭೀಷ್ಮನನ್ನು ಬೀಳುವಂತೆ ಮಾಡ್ತಾನೆ. ಇದು ಒಂದು ಪಾಪ ಆಯಿತು ಅಲ್ಲಿ ಅಂತ. ಅಂದರೆ ಇಬ್ಬರು ದ್ವಂದ್ವ ಯುದ್ಧ ಮಾಡುವಾಗ ಮೂರನೇವನು ಏಕಾಏಕಿ ಬಂದು ಯುದ್ಧ ಮಾಡಬಾರ್ದು ಅಂತ ಒಂದು ಬಂದು ಮಾಡಬಹುದು, ಹೇಳಿಕೊಂಡು ಮಾಡಬೇಕು ಅಂತ. ಹಾಗೆ ಮಾಡಿದಾಗ ಒಂದು ಪಾಪ ಅನ್ನೋದು ಅರ್ಜುನನಿಗೆ ಬಂತು ಅಂತ ಒಂದು. ಅದಾದ ಮೇಲೆ ಆ ಪಾಪ ಬಂದಿದೆ ಅನ್ನೋದು ಉಲೂಪಿ ಗಮನಿಸಿರ್ತಾಳೆ. ಅದನ್ನು ಅವಳಿಗೆ ದಿವ್ಯ ದೃಷ್ಟಿ ಇರುತ್ತೆ, ನಾಗಲೋಕದವಳು ಅವಳು. ಅವಳಿಗೆ ಅರ್ಜುನನ ಬದುಕಲ್ಲಿ ಏನಾಗುತ್ತೆ ಏನು ಅನ್ನೋದೆಲ್ಲ ಗೊತ್ತಾಗ್ತಾ ಇರತ್ತಲ್ಲ, ಲೈವ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಹಾಂ, ಇರುತ್ತೆ. ಹಾಗಾಗಿ ಅವಳಿಗೆ ಒಂದು ಪಾಪ ಬಂತು ಅರ್ಜುನನಿಗೆ ಅನ್ನೋದು ತಲೆಯಲ್ಲಿ ಕೂರುತ್ತೆ. ಈ ಪಾಪ ಅನ್ನೋದು ಅವನಿಗೆ ಉಳಿಬಾರ್ದಲ್ಲ ಅಂತ ಉಲೂಪಿಗೆ. ಪಾಪಿ ಆಗಬಾರ್ದು ಅವನು, ಯಾವ ಪಾಪು ಅವನಲ್ಲಿ ಇರಬಾರ್ದು ಅಂತ. ಅಂದರೆ ಅವಳು ಇನ್ನೂ
ಅಷ್ಟೇ ಪ್ರೀತಿ ಇರತ್ತೆ, ಇಟ್ಕೊಂಡ್ರೆ ಅವರ ಸಂಬಂಧ ಅದು ಹಂಗೆ ಏನು ಇರತ್ತೆ. ವ್ಯತ್ಯಾಸ ಆಗಿರಲ್ಲ. ಇಲ್ಲ, ಆಮೇಲೆ ಅವ್ರು ಭೇಟಿಯಾಗಿಲ್ಲ ಅಂತ ಕೂಡ ಹೇಳೋಕ್ಕಾಗಲ್ಲ. ಹಾ. ಅಂದರೆ ನಮಗೆ ಅದರ ಘಟನೆ ಉಲ್ಲೇಖ ಇದೆಯಲ್ಲ. ಉಲ್ಲೇಖ ಸಿಕ್ಕಿಲ್ಲ ಅದಕ್ಕೆ, ಅದರ ನಡುವೆನಲ್ಲಿ. ಆದರೆ ಅದು ಅವರು ಭೇಟಿ ಆಗಿರೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಅವನು ಇರಾವಂತ ಇವ್ರ ಜೊತೆಗೆ ಯುದ್ಧಕ್ಕೆ ಬರೋದು, ಇರಾವಂತ ಸ್ವರ್ಗದಲ್ಲಿ ಅರ್ಜುನ ಇದ್ದಾಗ ಅವ್ನು ಭೇಟಿ ಮಾಡೋದು, ಎಲ್ಲ ಘಟನೆಗಳು ಬರುತ್ತೆ. ಅಲ್ಲೇನೋ ಒಂದು ಇದು ಇದ್ದೇ ಇದ್ದೇ ಇರುತ್ತೆ, ಇರುತ್ತೆ, ಕೊಂಡಿ ಇದ್ದೇ ಇರುತ್ತೆ. ಕೊಂಡಿ ಇದ್ದೇ ಇದೆ. ಹಾಗಾಗಿ ಅವಳಿಗೆ ಅದು ಇದ್ದೇ ಇರುತ್ತೆ. ಅಂದರೆ ಅರ್ಜುನ ಅವನ ಬಗ್ಗೆ ಆ ಪ್ರೀತಿ ವಿಶ್ವಾಸ ಎಲ್ಲವೂ ಇದ್ದೇ ಇರುತ್ತೆ. ಅದನ್ನು ಮಾಡ್ತಾ ಇರುವಾಗ ಒಂದು ಘಟನೆ ನಡೆಯುತ್ತೆ, ಅದು ಕೂಡ ಅವಳಿಗೆ ಗೊತ್ತಾಗುತ್ತೆ, ಅದು ಅರ್ಜುನನಿಗೆ ಗೊತ್ತಾಗೋಲ್ಲ. ಏನು ಅಂದರೆ ಭೀಷ್ಮ ಶರಶೈಯಲ್ಲಿದ್ದಾಗ ಈ ವಸುಗಳು ಇರ್ತಾರಲ್ಲ, 7 ಜನ ವಸುಗಳು, ಅಂದರೆ ಆ ಅಷ್ಟವಸುಗಳೇ ಶಾಪಗ್ರಸ್ತರಾಗಿ ಹುಟ್ಟಿ ಬಂದಿರೋದು. ಅದರಲ್ಲಿ 8ನೇವನು ಭೀಷ್ಮ. ಆ ವಸುಗಳು ಗಂಗೆ ಹತ್ರ ಹೋಗುತ್ತಾರೆ. ಗಂಗೆಯ ಮಗ ಅಲ್ವಾ ಭೀಷ್ಮ. ಗಂಗೆ ಹತ್ರ ಹೋಗಿ ಹೇಳ್ತಾರೆ, ಅರ್ಜುನ ಹಿಂಗೆ ಮಾಡಿ ಕೊಂದಿದ್ದಾನೆ, ಈಗ ನಾವು ಅರ್ಜುನನಿಗೆ ಶಾಪ ಕೊಡ್ತೀವಿ, ನೀನು ಒಪ್ಪಿಗೆ ಕೊಡಬೇಕು ಅಂತ. ಗಂಗೆ ಒಪ್ಪಿಗೆ ಕೊಡ್ತಾಳೆ, ಶಾಪ ಕೊಡಿ ಅಂತ. ಅವರು ಶಾಪ ಕೊಡ್ತಾರೆ, ಏನಂದರೆ ಅರ್ಜುನ ಕೂಡ ಅವನ ಮಗನಿಂದ ಸಾಯಲಿ ಅಂತ ಒಂದು ಶಾಪ ಕೊಡ್ತಾರೆ. ಈ ಶಾಪ ಬಂದಿದ್ದೆ ಅರ್ಜುನನಿಗೆ ಗೊತ್ತಿಲ್ಲ, ಆದರೆ ಈ ಶಾಪ ಬಂದಿದ್ದು ಉಲೂಪಿಗೆ ಗೊತ್ತಿದೆ. ಈ ಶಾಪ ಬಂದಿದ್ದು ಗೊತ್ತಾದರೆ ಅದರ ಪರಿಹಾರಕ್ಕೆ ಹೋಗಬಹುದು. ಗೊತ್ತಾಗದೇ ಇದ್ದರೆ ಏನು ಮಾಡೋದು ಅಂತ. ನಮ್ಮಲ್ಲಿ ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರ, ಅಷ್ಟಮಂಗಲ, ಜಾತಕ ಇದನ್ನೆಲ್ಲ ಇಟ್ಕೊಂಡಿದ್ದಾರೆ. ಗೊತ್ತಾಗದೆ ಇಂಥದ್ದೇನೋ ಒಂದು ಪಾಪ ಘಟಿಸಿದೆಯಾ ಅಂತ ಪರಿಶೀಲನೆ ಮಾಡಿಕೊಂಡು ಪರಿಹಾರ ಮಾಡ್ಕೊಳ್ಳೋದಕ್ಕೆ, ಡಯಾಗ್ನೋಸ್ ಮಾಡಲಿ. ಡಯಾಗ್ನೋಸ್ ಮಾಡಲಿಕ್ಕೆ. ಈಗ ಉಲುಪಿಗೆ ಗೊತ್ತಾಗಿರೋದ್ರಿಂದ ಅವಳ ತಲೆಯಲ್ಲಿ ಅದೊಂದು ಯೋಚನೆ ನಡೀತಲೇ ಇರುತ್ತೆ, ಈ ಅರ್ಜುನ ಮಗನಿಂದ ಸತ್ತ ಅಂತ ಆಗಬಾರ್ದಲ್ವಾ ಅಂತ. ಆದರೆ ಅಷ್ಟೊತ್ತಿಗೆ ಏನಾಗಿರುತ್ತೆ, ಇವಳಿಗೆ ಗೊತ್ತಾಗತ್ತಲ್ಲ, ಇವಳು ತನ್ನ ತಂದೆಗೆ ಹೇಳ್ತಾಳೆ ಅದನ್ನು. ತಂದೆ ಮಗಳು ಇಬ್ಬರು ವಸುಗಳ ಹತ್ರ ಹೋಗ್ತಾರೆ. ವಸುಗಳ ಹತ್ತಿರ ಹೋಗಿ ಆ ಶಾಪಕ್ಕೆ ಪ್ರತಿಶಾಪ ಕೊಡಿ, ಅರ್ಜುನ ಸಾಯಬಾರದು ಅಂತ ಕೇಳ್ಕೊಳ್ತಾರೆ. ತುಂಬ ಸಂಪರ್ಕ ಇಲ್ಲ, ಬಹಳ ಒಟ್ಟಿಗೆ ಬದುಕ್ತಾ ಏನೂ ಇಲ್ಲ, ಕೊಂಡಿ ಇದೆ ಆದರೆ ಬದುಕ್ತಾ ಇಲ್ಲ. ಆದರೆ ಅದೊಂದು ಸ್ವಲ್ಪವೂ ಬದಲಾವಣೆ ಇಲ್ಲ ಅಂತ. ಆ ಇಂಟೆನ್ಸಿಟಿಯಲ್ಲಿ ಕಡಿಮೆ ಇಲ್ಲ ಅಂತ. ಸಾಧಾರಣ ಸಂಬಂಧಗಳು ಹೆಂಗಾಗತ್ತೆ ಅಂದರೆ, ಜೊತೆಗಿದ್ದಾಗ ತುಂಬ ಗಟ್ಟಿಯಾಗಿರುತ್ತೆ, ಅದು ಸ್ವಲ್ಪ ದೂರ ಆಗ್ತಾ ಹೋದಂತೆ ಅದರ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ತೀವ್ರತೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದೇ ಸಂಬಂಧ ಇದ್ದರೂ ಕೂಡ, ಗೆಳೆತನದಿಂದ ಆರಂಭ ಮಾಡಿ ಎಲ್ಲವೂ ಕೂಡ ಭೌತಿಕವಾಗಿ ಹತ್ತಿರದಲ್ಲಿ ಇಲ್ಲದೆ ಇದ್ದರೆ, ಪದೇ ಪದೇ ಭೇಟಿಯಾಗದೇ ಇದ್ದರೆ, ಯಾವುದೋ ಥರದಲ್ಲಿ ಸಂಪರ್ಕ ಇರದೇ ಇದ್ದರೆ ಹೋಗ್ಬಿಡುತ್ತೆ. ಯಾವುದೋ ಇದರಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಗೆಳೆಯರು ಒಂದು ಕಾಲ ಆದಮೇಲೆ ಅವರು ಏನೂ ಆಗಲ್ಲ, ಅವ್ರನ್ನ ಮತ್ತೊಂದ್ಸಲ ಹಳೆಯ ಗೆಳೆಯ ಅಂತ ಭೇಟಿಯಾದರೆ ಏನು ತೀವ್ರವಾದ ಅನುಭವವೇ ಬರೋಲ್ಲ. ಮತ್ತು ಅದು ಗಟ್ಟಿ ಆಗೋದಕ್ಕೆ ಕೆಲವೊಂದು ಅವಕಾಶಗಳು ಅಗತ್ಯ ಇರುತ್ತೆ, ಆದರೂ ಆ ಹಿಂದೆ ಇದ್ದಂಥ ಇದು ಬರುತ್ತೆ ಅಂತ ಗ್ಯಾರಂಟಿ ಇರಲ್ಲ. ಅಂದ್ರೆ ಅದು ಒಂದು ಸಂಕಲ್ಪ ಪೂರ್ವಕವಾದದ್ದು. ಇವನು ಮೊದಲು ನನಗೆ ಗೆಳೆಯನಾಗಿದ್ದ, ನಾನು ಈ ಗೆಳೆತನವನ್ನು ಉಳಿಸಿ ಬೆಳೆಸಿಕೊಳ್ಳಬೇಕು, ಇದು. ಆದ್ರೆ ಇದನ್ನು ಹೇಳುವಾಗ ನನಗೆ ಇನ್ನೊಂದು ಮಜದ್ದು ನೆನಪಾಗೋದೇನು ಅಂತಂದ್ರೆ, ಯಾರಾದರೂ ನಿಮ್ಮನ್ನು ಅಪ್ರೋಚ್ ಮಾಡಿ ನಾನು ನಿಮ್ಮ ಫ್ರೆಂಡ್ ಆಗಬೇಕು ಅಂತ, ಅದು ಹೇಗೆ ಸಾಧ್ಯ ಅಂತ ನಾನು ಕೇಳೋದು. ಅಂದ್ರೆ ಅದು ಇಟ್ಸ್ ನಾಟ್ ಎ ಕಾಂಟ್ರಾಕ್ಟ್ ಅಥವಾ ಪ್ಲಾನ್, ಅದು ಸಹಜವಾಗಿ ಬರಬೇಕು ಅನ್ನೋದು ಇರೋದು. ಈ ವಿಷಯ ಬಂದಾಗ ಅದು ನೆನಪಾಯ್ತು ನಂಗೆ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಆ ದಟ್ಟತೆ ಅಥವಾ ತೀವ್ರತೆ ಕಡಿಮೆ ಆಗಿಲ್ಲ. ಅದು ಇನ್ನೊಂದು ಇದರಲ್ಲಿ ಇನ್ನೊಂದು ಏನು ಅಂತಂದ್ರೆ, ನಾವೀಗ ಸುದ್ದಿಗಳನ್ನು ನೋಡ್ತೀವಿ ನ್ಯೂಸಲ್ಲಿ, ನೀವು ಗಮನಿಸಿರ್ತೀರ, ಬಸ್ಸು ಪ್ರಪಾತಕ್ಕೆ ಬಿದ್ದು 100 ಮಂದಿ ಸಾವು ಅಂತ ನೋಡಿರ್ತೀವಿ ನಾವು. ಹಿಂಗೆ ನೋಡ್ತೀವಿ, ಅದೆಲ್ಲ ಕಾಂಗೋದಲ್ಲಿ, ಎಲ್ಲೋ ಒಂದು ಕಡೆ ನೈಜೀರಿಯಾದಲ್ಲಿ ಅಥವಾ ಆಫ್ರಿಕಾದ, ಅದೇ ನಮ್ಮ ಊರಿನ ಹತ್ತಿರದಲ್ಲಿ ಅಂತ ಆದ್ರೆ ಅದರ ಇಂಟೆನ್ಸಿಟಿ ಕೂಡ ಜಾಸ್ತಿ. ಸೇಮ್ ಇದೇ ನಮ್ಮ ಪಕ್ಕದಲ್ಲಿ, ನಮ್ಮ ಹತ್ತಿರ ಅಂದಾಗ, ಈಗ ನಮ್ಮೂರಿನವರು ಅಂದ್ರೆ ಅವ್ರ ಅಪರಿಚಿತರಾದ್ರೂ ಕೂಡ ನಮಗೆ ಆ ಘಟನೆ ಕಾಡುತ್ತೆ. ಅದರ ಇದು ಎಫೆಕ್ಟ್ ಜಾಸ್ತಿ ಇರುತ್ತೆ. ಹೌದು, ಅವ್ರು ನಮಗೇನು ಸಂಬಂಧಿಗಳಲ್ಲ, ಅವ್ರು ನೋಡಿಯೂ ಇರಲ್ಲ, ನಾವೆಷ್ಟೋ ಸಲ ಪರಿಚಯನೂ ಇರಲ್ಲ ಅಂತಂದ್ರೆ, ಅದೇನಂದ್ರೆ ಮನುಷ್ಯ ಭೌತಿಕವಾಗಿ ಹತ್ರ ಇರುವ ವಸ್ತು, ವ್ಯಕ್ತಿ, ವಿಷಯಗಳನ್ನ ಪ್ರೀತಿಸ್ತಾನೆ, ತನ್ನ ಜೊತೆಗಿಟ್ಕೋತಾನೆ, ತನ್ನದು ಅಂತ ಭಾವಿಸ್ತಾನೆ. ಆದರೆ ಉಲೂಪಿಗೆ ಇಷ್ಟು ದೂರದಲ್ಲಿದ್ರೂ ಕೂಡ ಆ ತೀವ್ರತೆ ಕಡಿಮೆ ಆಗಲಿಲ್ಲ. ಹಾಗಾಗಿ ಅರ್ಜುನನ ಹತ್ರ ಹೋಗಲೇ ಇಲ್ಲ ಅವರು. ನಿಂಗೊಂದು ಸಮಸ್ಯೆ ಬಂದಿದೆ ಅಂತ ಹೇಳೋಕ್ಕೂ ಹೋಗಲಿಲ್ಲ. ಅವರೇ ಪರಿಹಾರದ ದಾರಿ ಹುಡುಕಿದ್ರು, ಹೋದ್ರು ಅವ್ರು. ಯಾಕೆಂದರೆ ಅವರು ನಾಗಲೋಕದವ್ರು, ಯಾವ ಲೋಕಕ್ಕೆ ಬೇಕಾದ್ರೂ ಹೋಗಬಹುದಾದವರು. ದೇವಲೋಕಕ್ಕೆ ವಸುಗಳ ಹತ್ರ ಹೇಳಿದ್ರು ಇದು ಭೀಷ್ಮನೇ ಸೂಚಿಸಿದ್ದು, ಇಲ್ಲಿ ಅರ್ಜುನನ ಸಮಸ್ಯೆ ಅಲ್ಲ ಅಂತ. ಭೀಷ್ಮ ಹೇಳಿದ್ದಕ್ಕೆ ಮಾಡಿದ್ದಾನೆ ಅವನು ಅಂತ. ಸರಿ, ಅದಕ್ಕೆ ಅವರಿಗೆ ಹೌದು ಅನ್ನಿಸ್ತು. ಅವ್ರು ಏನು ಮಾಡಿದ್ರು ಅಂದರೆ,
ಆದರೆ ಆ ಘಟನೆ ನಡೀಲಿ, ಆದರೆ ಅದರಿಂದ ಅರ್ಜುನನಿಗೆ ಸಾವು ಬರದೇ ಇರಲಿ ಅಂತ ಒಂದು ಅದನ್ನು ಪರಿವರ್ತಿಸಿದ್ರು ಅವರು. ಘಟನೆ ನಡಿಬೇಕು, ಶಾಪ ಕೊಟ್ಟು ಬಿಟ್ಟಿದ್ದೀವಿ ನಾವು, ಸಣ್ಣ ಟ್ವಿಸ್ಟ್ ಹಾಂ ಅಂತ ಕೊಟ್ಟರು. ಇದು ಯಾವುದೂ ಅರ್ಜುನನಿಗೆ ಗೊತ್ತಿಲ್ಲ. ಅಂದರೆ ಪೇಷಂಟಿಗೆ ಗೊತ್ತಿಲ್ಲದೆ ಒಂದು ಚಿಕಿತ್ಸೆ ನಡೆಯುತ್ತಲ್ಲ, ಅದೇ ಕೆಲವೊಮ್ಮೆ ಅನಿವಾರ್ಯ ಕೂಡ. ಡಯಾಗ್ನೋಸ್ ಮಾಡಿ ಅವನಿಗೆ ಚಿಕಿತ್ಸೆ ಕೊಡ್ತಾ ಇರ್ತಾರೆ, ಅವನಿಗೆ ಅದು ಏನೂ ಗೊತ್ತಿರೋಲ್ಲ, ಏನು ಗೊತ್ತಿರಲ್ವಲ್ಲ. ಹಾಗೆ ಅದಾಗಿ ಏನಾಗುತ್ತೆ, ಅದಾದ ಮೇಲೆ ಈ ಕುರುಕ್ಷೇತ್ರ ಯುದ್ಧ ಮುಗಿದಿದೆ, ಪಾಂಡವರು ರಾಜ್ಯ ಭಾರ ಮಾಡ್ತಾ ಇದ್ದಾರೆ, ಅಶ್ವಮೇಧ ಯಾಗ ಮಾಡಬೇಕು ಅಂತ ಆಗತ್ತೆ. ಏನಂದರೆ ಯುಧಿಷ್ಠಿರನಿಗೆ ತನ್ನವ್ರನ್ನೆಲ್ಲ ಕೊಂದೆ, ಅದು ಪಾಪ ಅಂತ ಮನಸ್ಸಲ್ಲೊಂದು ಯೋಚನೆ. ಕೃಷ್ಣ ಹೇಳ್ತಾನೆ, ವ್ಯಾಸರು ಹೇಳ್ತಾರೆ ಅದು ಪಾಪ ಅಲ್ಲ ಅಂತ, ಆದರೆ ಅವನ ಮನಸ್ಸಿಗೆ ಒಪ್ಪಲ್ಲ. ಅದಕ್ಕೆ ಒಂದು ಪರಿಹಾರಕ್ಕೆ ಅಂತ ಅಶ್ವಮೇಧ ಯಾಗ ಮಾಡೋದಕ್ಕೆ ಅಂತ ಹೊರಡ್ತಾನೆ. ಅಶ್ವಮೇಧ ಯಾಗದಲ್ಲಿ ದಿಗ್ವಿಜಯ ಮಾಡಬೇಕು. ಕುದುರೆ ಬಿಡುತ್ತಾರೆ, ಕುದುರೆ ಎಲ್ಲೆಲ್ಲಿ ಹೋಗುತ್ತೋ ಅದ್ರ ಹಿಂದೆ ಇವ್ರ ಕಡೆಯವ್ರು ಹೋಗಬೇಕು. ಕುದುರೆಯನ್ನು ಯಾರಾದರೂ ಕಟ್ಟಿದರೆ ಅವರನ್ನು ಸೋಲಿಸಬೇಕು. ಸೋಲಿಸಿದರೆ ಮಾತ್ರ ಇವರು ಅಶ್ವಮೇಧ ಯಾಗ ಮಾಡೋದಕ್ಕಾಗ. ಅದು ಅಖಂಡವಾಗಿ ಅದು ಹೋಗ್ತಾ ಇರುತ್ತೆ. ಅದು ಎಲ್ಲಿ ಬೇಕಾದರೂ ಹೋಗ್ಬೋದು, ಇಷ್ಟ ಬಂದಲ್ಲಿಗೆ. ಕುದುರೆ ಹೋಗ್ತಾ ಹೋಗ್ತಾ ಈ ಮಣಿಪುರಕ್ಕೆ ಬರುತ್ತೆ. ಮಣಿಪುರ ಅಂದರೆ ಅರ್ಜುನ ಇನ್ನೊಬ್ಬಳನ್ನು ಮದುವೆ ಆಗಿರ್ತಾನೆ, ಚಿತ್ರಾಂಗದೆ ಅಂತ. ಅದೇ ತೀರ್ಥಯಾತ್ರೆಯ ಹೊತ್ತಿನಲ್ಲಿ ಈ ಉಲೂಪಿಯದ್ದಾದ ಮೇಲೆ ಅವನು ಹಂಗೆ ಮಣಿಪುರಕ್ಕೆ ಬಂದಿರ್ತಾನೆ. ಮಣಿಪುರ ಅಂದರೆ ಈಗಿನ ಈಶಾನ್ಯ ಭಾರತದ ಮಣಿಪುರ ಅಲ್ಲ, ಅದು ತಮಿಳ್ನಾಡು ಕರ್ನಾಟಕ ಭಾಗದಲ್ಲಿ ಬರುತ್ತೆ. ತಮಿಳ್ನಾಡು ಅಂತ ನಾನು ಸುಮಾರು ಸಲ ಹೇಳ್ತಾ ಇದ್ದೆ. ಯಾರೋ ಒಬ್ಬರು ಹೇಳಿದ್ರು, ಆ ಚಿತ್ರಾಂಗದೆ ಏನು ಅರ್ಜುನ ಭೇಟಿ ಮಾಡಿದ್ದ, ಅವ್ರ ರಾಜಧಾನಿ ಚಾಮರಾಜನಗರ ಜಿಲ್ಲೆಯಲ್ಲಿ ಇದ್ದಿದ್ದದು ಅಂತ. ಅದೇ ತಮಿಳ್ನಾಡು ಕರ್ನಾಟಕ ಅಂದ್ರೆ ಒಟ್ಟಿಗಿತ್ತಲ್ಲ, ಆಯಾಯ ರಾಜರ ಕಾಲದಲ್ಲಿ ಗಡಿ ಬೇರೆ ಬೇರೆ ಇರತ್ತಲ್ಲ, ತುಂಬಾ ಫ್ಲೂಯಿಡ್ ಅದು. ಅಂದ್ರೆ ಒಮ್ಮೆ ಇಲ್ಲಿ ಒಮ್ಮೆ ಆ ಕಡೆ ಈ ಕಡೆ. ಈಗ ನಾವು ಪ್ರಜಾಪ್ರಭುತ್ವ ತಂದ್ಕೊಂಡ್ಮೇಲೆ ಅದನ್ನು ಗಟ್ಟಿ ಸ್ಥಿರೀಕರಿಸಿದೀವಿ, ಅದು ಬದಲಾಗೋಲ್ಲ ಅಂತ. ಆದ್ರೂ ಗಲಾಟೆ ನಡೀತಾ ಇರಲ್ಲ. ಅಲ್ಲ, ಅದು ಇವತ್ತಿನ ಕಾಲಕ್ಕೆ ಸತ್ಯ. ಪ್ರಸ್ತುತ 200 ವರ್ಷಕ್ಕೋ 300 ವರ್ಷಕ್ಕೋ ಯಾರಿಗೂ ಗೊತ್ತಿಲ್ಲ. ಹೌದು. ಅಲ್ಲ, ಈಗಲೂ ಆ ಜಿಲ್ಲೆ ನಮಗೆ, ಈ ಜಿಲ್ಲೆ ನಮಗೆ, ಬೆಳಗಾವಿ ನಮಗೆ, ಕಾಸರಗೋಡು ನಮಗೆ, ಯಾವುದೇ ಕ್ಷಣದಲ್ಲಿ ಅದು ಬದಲಾಗುವ ಸಾಧ್ಯತೆಗಳು ಇಲ್ಲ. ಮತ್ತೆ ಈ ರಾಜ್ಯಗಳಂತೂ ಇವ್ರು ಒಡೆದಾಗ ಮತ್ತೆ 2 ರಾಜ್ಯ ಆಗ್ತಾ ಇದೆಯಲ್ಲ. ಹೌದು, ಈಗಲೂ ಆಗ್ತಾ ಇದೆ. ತೆಲಂಗಾಣ ಆಂಧ್ರ ಬೇರೆ ಆಯ್ತು, ಆ ಕಡೆ ಛತ್ತೀಸ್ಗಢ ಇತ್ಯಾದಿ ಇತ್ಯಾದಿ, ಉತ್ತರ ಪ್ರದೇಶ ಸಾಕಷ್ಟಿದೆ. ಹಾಗಾಗಿ ಅದು ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಬರುತ್ತೆ ಅಂದಾಗ ಕರ್ನಾಟಕನೇ ಇರಬೇಕು. ಅರ್ಜುನನ ಮಾವನ ಮನೆ ಕರ್ನಾಟಕ ಅಂತ ನಾವು ಅಲ್ಲ, ಮತ್ತೆ ನಮ್ಗೆ ಇನ್ನಷ್ಟು ಹತ್ರ ದೂರ ಅಲ್ಲ ಅಂತ ನಾವು ಈಗ ಮಾತಾಡೋದು. ಒಬ್ರು ವಾಹನ ನಮ್ಮವನು ಅಲ್ಲ, ಈಗ ನಾವು ಮಾತಾಡೋದಿಲ್ಲ, ಹತ್ರ ಆದಷ್ಟು ನಮ್ದು ಅಂತ ಅನ್ಕೊಳ್ತೀವಿ. ಹಾಗಾಗಿ ನಮ್ಮೂರ್ನವನ್ ಕಥೆನೇ ಅಂತ. ಅಲ್ಲಿಗೂ ಬರುತ್ತೆ. ಅಲ್ಲಿಗ ಬಬ್ರುವಾಹನ ರಾಜ ಆಗಿರ್ತಾನೆ. ಅಲ್ಲೇನಾಗಿರುತ್ತೆ, ಒಂದು ಚಿತ್ರಾಂಗದೆಗೆ ಅರ್ಜುನನಿಗೆ ಪರಸ್ಪರ ಇಷ್ಟ ಆಗುತ್ತೆ. ಚಿತ್ರಾಂಗದೆಯ ತಂದೆ ಅವನೇನು ಹೇಳಿರ್ತಾನೆ ಅಂದರೆ, ಅವನಿಗೆ ಗಂಡು ಮಕ್ಕಳಿರೋಲ್ಲ, ಹಾಗಾಗಿ ಈ ರಾಜ್ಯಕ್ಕೆ ಉತ್ತರಾಧಿಕಾರಿ ಬೇಕಲ್ಲ, ಅದಕ್ಕೆ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವವನೇ ಉತ್ತರಾಧಿಕಾರಿ ಅಂತ ಅವನು ನಿಶ್ಚಯ ಮಾಡ್ಕೊಂಡಿರ್ತಾನೆ. ಅದಕ್ಕಾಗಿ ಅವನೇನು ಮಾಡ್ತಾನೆ, ಅರ್ಜುನನಿಗೆ ಹೇಳ್ತಾನೆ, ನನ್ನ ಮಗಳು ಕೊಡ್ತೀನಿ, ಆದರೆ ಒಂದು ನಿಬಂಧನೆ ಏನು ಅಂದರೆ, ಹುಟ್ಟೋ ಮಗು ನಮಗೆ ಅಂದರೆ ಸುಮ್ಮನೆ ಇದರಲ್ಲಿ ನಮಗೆ ಅಂತಲೇನೆ, ನಮಗೆ ನಮ್ಮ ರಾಜ್ಯದ ಉತ್ತರಾಧಿಕಾರಿ, ನಿಮ್ಮೂರಿಗೆ ಬರಲ್ಲ. ಓಕೆ. ಈಗಲೂ ಕೆಲವು ಮಕ್ಕಳು ತಾಯಿಯ ತವ್ರ ಮನೇಲಿ ಬೆಳಿತಾರಲ್ಲ, ಹಂಗೆ. ಹಾಗಾಗಿ ಬಬ್ರುವಾಹನ ಅಲ್ಲೇ ಬೆಳೆದಿರ್ತಾನೆ, ಅವನು ರಾಜನಾಗಿರ್ತಾನೆ. ಈಗ ಅವನಿಗೆ ತಂದೆ ಗೊತ್ತಿರುತ್ತೆ, ತಂದೆ ಎಲ್ಲ ಅಲ್ಲೂ ಏನು ಕೊಂಡಿ ತಪ್ಪಿರೋಲ್ಲ, ತಂದೆ ಬಂದಿದ್ದಾನೆ ಅಂತ ಗೊತ್ತಾಗತ್ತೆ. ಅವನು ಇದನ್ನೆಲ್ಲ ತಗೊಂಡು ಸ್ವಾಗತಕ್ಕೆ ಬರ್ತಾನೆ. ಬಂದರೆ ಅರ್ಜುನ ವಿಚಿತ್ರವಾಗಿ ವರ್ತಿಸ್ತಾನೆ, ಅವನನ್ನು ಬೈತಾನೆ. ಏನಿದು, ಒಬ್ಬ ವೀರನಾಗಿ ನೀನು ಕುದುರೆ ಕಟ್ಟಿ ಸೆಣಸಾಡಬೇಕು, ಯುದ್ಧ ಮಾಡಬೇಕು, ಅದು ಬಿಟ್ಟು ಇದೇನು ಇದು ಅಂತ. ನೀನು ಹೋರಾಡಿ ಸೋತರೆ ವೀರತನ, ಹೋರಾಡದೆ ಸೋತರೆ ಅದು ಹೇಡಿತನ. ಹಾಗಾಗಿ ಹೇಡಿ ಆಗಬಾರ್ದು, ನೀನು ಕುದುರೆ ಕಟ್ಟಬೇಕಾಗಿತ್ತು ಅಂತ ಬೈತಾನೆ. ಅರ್ಜುನನಿಗೇನು ಅಂತ ಕೇಳಿದರೆ, ಅವನನ್ನು ಒಂದು ಜನ ಅಂತ ತೋರಿಸ್ಬೇಕು ಅಂತ, ನಿಮ್ಮೂರ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅವನನ್ನು ಒಂದು ಜನ ಅಂತ ತೋರಿಸ್ಬೇಕು ಅಂತ. ಈಗ ಬೇರೆ ಕಡೆಗೆ ಜನ ಅಂದರೆ ಏನು ಅಂತ ಅರ್ಥ ಆಗಲ್ಲ, ಅವನೊಬ್ಬ ವಿಶಿಷ್ಟವಾದ ವ್ಯಕ್ತಿತ್ವದವನು ಅಂತ ಗೊತ್ತಾಗಬೇಕು. ಈಗೇನಾಗಿದೆ, ಪಾಂಡವರ ಮಕ್ಕಳಲ್ಲಿ ಈಗ ಅಭಿಮನ್ಯು ಮಹಾನ್ ಸಾಹಸಿ ಅಂತ ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ. ಘಟೋತ್ಕಚ ಅವನು ದೊಡ್ಡ ಸಾಹಸಿ ವೀರ ಅನ್ನೋದು ಗೊತ್ತಾಗಿದೆ. ಈ ಉಲೂಪಿಯ ಮಗ ಇರಾವಂತ ಕೂಡ ಅಲ್ಲಿ ಯುದ್ಧ ಮಾಡಿದಾನೆ, ಅವನು ದೊಡ್ಡ ಸಾಹಸಿ ಅಂತ ಗೊತ್ತಾಗಿದೆ. ದ್ರೌಪದಿ 5 ಜನ ಮಕ್ಕಳು, ಪ್ರತಿವಿಂಧ್ಯ, ಸುತ ಸೋಮ, ಶ್ರುತಕೀರ್ತಿ, ಇವರುಗಳು ಮಹಾವೀರರು ಅಂತ ಗೊತ್ತಾಗಿದೆ. ಆದರೆ ಪಾಂಡವರ ಮಕ್ಕಳಲ್ಲಿ ಬಬ್ರುವಾಹನ ಮಾತ್ರ ಯಾರಿಗೂ ಗೊತ್ತಾಗೇ ಇಲ್ಲ. ಹಾಗಾಗಿ ಅರ್ಜುನನಿಗೇನು ಅಂದರೆ, ಇವನು ಸಮರ್ಥ ಅನ್ನೋದನ್ನು ಲೋಕಕ್ಕೆ ಗೊತ್ತು ಮಾಡೋಣ ಅಂತ ತಂದೆಯೊಡನೆ ಯುದ್ಧ ಮಾಡ, ಒಂದು ಸಹಜವಾಗಿ ಇರುವಂಥ ಒಂದು ಎಕ್ಸ್ಪೆಕ್ಟೇಷನ್ ಅಪ್ಪ ಆಗಿ. ಹೌದು.
ಪುತ್ರಾದಿಚ್ಛೇತ್ ಪರಾಜಯಂ, ಶಿಷ್ಯಾದಿಚ್ಛೇತ್ ಪರಾಜಯಂ ಅಂತ. ಅಂದರೆ ಮಗ ನನ್ನನ್ನು ಸೋಲಿಸ್ಬೇಕು ಅಂತ ಇಷ್ಟಪಡಬೇಕು, ನನ್ನ ಶಿಷ್ಯ ನನ್ನನ್ನು ಸೋಲಿಸ್ಬೇಕು ಅಂತ ಗುರು ಇಷ್ಟಪಡಬೇಕು ಅಂತ. ಅದರ ಅರ್ಥ ಏನಂದ್ರೆ ನನ್ನನ್ನು ಮೀರಿ ಬೆಳೀಲಿ ಅವರು ಅಂತ. ಇದು ಐಡಿಯಲಿ ಹಂಗಿರಲ್ಲ, ಅವರಿಗೂ ಹೊಟ್ಟೆ ಕಿಚ್ಚು ಬಂದ್ಬಿಡುತ್ತೆ ಎಷ್ಟೋ ಸಲ. ತುಂಬಾ ಉದಾಹರಣೆಗಳು ಗುರು ಶಿಷ್ಯರಲ್ಲಂತೂ ಬಂದೇ ಬರುತ್ತೆ. ಶಿಷ್ಯ ದೊಡ್ಡ ಬೆಳೀತಾ ಇದ್ದಾನೆ ಅಂದ್ರೆ ಗುರುವಿಗೆ ಹೊಟ್ಟೆ ಕಿಚ್ಚು ಶುರುವಾಗುತ್ತೆ. ತಂದೆ ಮಕ್ಕಳಲ್ಲಿ ಕಡಿಮೆ ಇರುತ್ತೆ, ಆದ್ರೂ ಇರುತ್ತೆ. ಹೌದು, ಅವರ ರೆಕ್ಕೆ ಕತ್ತರಿಸೋ ಪ್ರಯತ್ನ ಮಾಡ್ತಾರೆ. ತಂದೆ ಮಕ್ಕಳಲ್ಲೂ ಇರಲ್ಲ ಅಂತ ಹೇಳೋಲ್ಲ. ಮಗ ಬಹಳ ಬೆಳೆದ ಅಂದ್ರೆ ತಂದೆಗೆ ಒಂದು ಹೊಟ್ಟೆ ಕಿಚ್ಚಿರತ್ತೆ, ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ ಇರುತ್ತೆ. ಹೆಚ್ಚು ರೆಕ್ಕೆ ಕಟ್ ಮಾಡಕ್ ಹೋಗಲ್ಲ, ಒಳಗಡೆನೆ ಇದ್ರು. ಗುರು ಶಿಷ್ಯ ಅಂತಂದಾಗ ಎಷ್ಟೋ ಗುರುಸ್ಥಾನದಲ್ಲಿ ಇರೋರು ಫ್ರೀಡಮ್ ಅನ್ನು ತಗೊಂಡ್ಬಿಡ್ತಾರೆ, ಅವ್ರನ್ನ ಮುಗಿಸೋ ಕೆಲಸ ಮಾಡ್ತಾರೆ ಅವರು. ಮತ್ತೆ ಯಾವುದೋ ಒಂದು ಅಂತ ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ ಇದು ನೀನು ನಂಗೆ ಕೊಡ್ತಾ ಇರುವಂತಹ ಗುರು ಇದು ಅಂತಾನೆ ಆ ಥರದ ಪರಿಸ್ಥಿತಿ ನೋಡಿ. ರಾಜಕಾರಣದಲ್ಲಿ ತಾನೇ ಬೆಳೆಸಿದ ಶಿಷ್ಯ ತನ್ನನ್ನು ಮೀರಿ ಹೋದ್ರೆ ಆ ರಾಜಕಾರಣಿ ಸಹಿಸೋಲ್ಲ. ಹೌದು, ಉದ್ಯಮದಲ್ಲಿ ಸಹಿಸೋಲ್ಲ. ಸಾಧಾರಣವಾಗಿ ಅವನಲ್ಲೇ ಕಲ್ತವನು ಹೋಗಿ ಪಕ್ಕದಲ್ಲಿ ದೊಡ್ಡ ಉದ್ಯಮ ಬೆಳೆಸಿದ್ರೆ ಅವನಿಗೇನು ಇಷ್ಟ ಆಗಲ್ಲ. ಇಲ್ಲಿ ಇವನ್ ಜೊತೆ ಹೋಟೆಲ್ ನಡೆಸ್ತಾ ಇದ್ದ, ಅವನು ಬಂದ, ಅವನಿಗೆಲ್ಲ ಕೆಲಸ ಸಿಕ್ಕಿ ಅವನು ಹೋದ್ರೆ ನನ್ನ ಶಿಷ್ಯ ನನ್ನ ಹತ್ರ ಕಲ್ತ್ಕೊಂಡು ಹೋಗಿ ನನಗಿಂತ ದೊಡ್ಡ ಹೋಟ್ಲು ಕಟ್ಸಿದಾನೆ ಅಂತ ಅನ್ಸಲ್ಲ. ಪ್ರತಿಸ್ಪರ್ಧಿ, ಕಾಂಪಿಟಿಷನ್ ಅಂತಾನೆ ಬರುತ್ತೆ. ಇದು ಕಲಾಕ್ಷೇತ್ರದಲ್ಲೂ ಬರುತ್ತೆ, ಇದು ಬೇರೆ ಕ್ಷೇತ್ರಗಳಲ್ಲೆಲ್ಲ, ಬೌದ್ಧಿಕ ಕ್ಷೇತ್ರಗಳಲ್ಲೆಲ್ಲ ಇದು ಬರುತ್ತೆ, ಸಾಧಾರಣವಾಗಿ ಬರುತ್ತೆ. ಆದ್ರೆ ಆದರ್ಶ ಯಾವುದು? ಆದರ್ಶ ಯಾವುದು ಅಂದ್ರೆ ನನ್ನ ನಂತರದವ್ರು ನನ್ನನ್ನು ಸೋಲಿಸ್ಲಿ, ನನ್ನನ್ನು ಮೀರಿ ಬೆಳೀಲಿ, ನನಗಿಂತ ದೊಡ್ಡದ ಬೆಳೀಲಿ ಅಂತ ಬಯಸ್ಬೇಕು ಅಂತ. ಅರ್ಜುನನಿಗೆ ಕಾಣಿಸಿದ್ದದು. ಇವನು ಇದನ್ನು ತೋರಿಸ್ಬೇಕು, ಅವನಿಗೂ ನೋಡಬೇಕು ಅಂತ. ಯಾಕೆಂದ್ರೆ ಅವನು ಯುದ್ಧ ನೋಡೇ ಇಲ್ಲ ಅಂತ. ಆದ್ರೆ ಅದನ್ನು ಅವನು ಹೇಳೋಲ್ಲ, ಬೈತಾನೆ ಅವನು. ಎಂತ ಹೇಳಿ ನೀನು, ಎಂತೆಂಥ ಮಕ್ಕಳಿದ್ದಾರೆ ನಮಗೆ, ಅಭಿಮನ್ಯುನಂತವರು, ಘಟೋತ್ಕಚನಂತವರು, ಇರಾವಂತನಂತವರು, ಅಂಥವರೆಲ್ಲ ಇದ್ರಲ್ಲಿ ನೀನು ಇಂಥವನ ಅಂತಲ್ಲ. ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಗೊಂದಲ ಆಗ್ಬಿಡತ್ತೆ ಅವನಿಗೆ. ಇದೆಲ್ಲ ಉಲುಪಿಗೆ ಗೊತ್ತಾಗ್ತಾ ಇರುತ್ತೆ. ಅದೇ ರಾಜ್ಯದಲ್ಲಿ, ಅದೇ ಅರಮನೆಯಲ್ಲಿ ಚಿತ್ರಾಂಗದ ಇದ್ದಾಳೆ, ಅವಳಿಗೇನು ಗೊತ್ತಾಗಲ್ಲ, ಮನುಷ್ಯರಿಗೆ ಗೊತ್ತಾಗಲ್ವಲ್ಲ ದಿವ್ಯ ದೃಷ್ಟಿಯಲ್ಲಿ. ಉಲುಪಿಗೆ ಗೊತ್ತಾಗುತ್ತೆ, ಅವಳಿಗೆ ಅನ್ಸತ್ತೆ ಇದು ಸಮಯ ಅಂತ. ಅದೊಂದು ಇದೆಯಲ್ಲ ಶಾಪ, ಹಳೆ ಶಾಪ. ಈ ಮಗನಿಂದ ಅಂದ್ರೆ ಇಲ್ಲಿಗೆ ಡೈರೆಕ್ಟ್ ಮಗ ಅಂದ್ರೆ ಇವನೊಬ್ಬನೇ ಉಳಿದಿರೋದು, ಉಳಿದ ಮಕ್ಕಳು ಯಾರೋ ಇಲ್ಲವೇ ಇಲ್ಲ ಈಗ. ಅವಳು ಸೀದಾ ಬರ್ತಾಳೆ, ಬಂದು ಬಬ್ರುವನಿಗೆ ಅವಳು ಪರಿಚಯ ಇರುತ್ತೆ, ಅವಳು ದೊಡ್ಡಮ್ಮ ಅಂತ ಗೊತ್ತಿರುತ್ತೆ. ಅವಳು ಹೇಳ್ತಾಳೆ, ಯುದ್ಧ ಮಾಡು, ನೀನು ಯೋಚನೆ ಮಾಡಬೇಡ, ತಂದೆ ಹೇಳ್ತಾ ಇದ್ದಾನೆ ಯುದ್ಧ ಮಾಡು ಅಂತ ಅವನನ್ನು ಪುಸಲಾಯಿಸ್ತಾಳೆ, ಒಪ್ಪಿಸ್ತಾಳೆ. ಅವನು ಇಷ್ಟ ಇಲ್ಲದೆ ಇದ್ರೂ ದೊಡ್ಡಮ್ಮ ಹೇಳಿರೋದ್ರಿಂದ ಅಂತ ಯುದ್ಧಕ್ಕೆ ಹೊರಡ್ತಾನೆ. ಯುದ್ಧ ನಡೀತಾ ಇದ್ದರೆ ಅರ್ಜುನ ಎಂಜಾಯ್ ಮಾಡ್ತಾ ಇರ್ತಾನೆ, ಅದನ್ನು ಖುಷಿ ಪಡ್ತಾ ಇರ್ತಾನೆ. ಹೆಂಗೆ ಬಾಣ ಬಿಡ್ತಾ ಇದ್ದಾನೆ, ಹೆಂಗೆ ಮಾಡ್ತಾ ಇದ್ದಾನೆ ಅಂತ ಅವನನ್ನು ಇನ್ನೂ ಕೆರಳಿಸ್ತಾ, ಒಂದು ಹೆಮ್ಮೆಯಿಂದ ಕೆರಳಿಸ್ತಾ, ಅವನು ಸೋಲ್ಸಿದಾಗ ಮಾಡೋದು, ಅವನು ಮತ್ತೆ ಇವನು ಇದು ಮಾಡೋದು, ಅದನ್ನೆಲ್ಲ ಮಾಡ್ತಾ ಇರ್ತಾನೆ. ಒಂದಂತಲ್ಲ ಅವನು ಭಾಳ ಕೈ ಚಳಕದಲ್ಲಿ ಬಾಣ ಬಿಡ್ತಾ ಇರ್ತಾನೆ. ನೋಡಿ ಇವನಿಗೆ ಸಂತೋಷ ಆಗಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ ಇವನು. ಅಂದರೆ ತಕ್ಷಣ ಅದನ್ನು ತುಂಡರಿಸ್ಬೇಕಲ್ಲ, ಗುರಿ ಇಟ್ಟು ಬಾಣ ಹೊಡೆದಿರ್ತಾರೆ, ಮರ್ತು ಬಿಡ್ತಾನೆ ಒಂದು ಕ್ಷಣದಲ್ಲಿ. ಆ ಬಾಣವನ್ನು ಅಲ್ಲೇ ತುಂಡರಿಸ್ಬೇಕು, ಇಲ್ಲಿದ್ರೆ ಗುರಿ ಇಟ್ಟು ಜಾಗಕ್ಕೆ ಬರುತ್ತೆ. ಇವನು ಎದೆಗೆ ಗುರಿ ಇಟ್ಟಿರ್ತಾನೆ ಆ ಬಾಣವನ್ನು. ಇವನು ಅವನ ಕೈ ಚಳಕ ನೋಡಿ ಒಂದು ಕ್ಷಣ ಮೈ ಮರಿತಾನೆ, ಅದು ಬಂದು ಎದೆಗೆ ಹೊಡೆದು ಬಿಡತ್ತೆ. ಅರ್ಜುನ ಬಿದ್ದು ಬಿಡ್ತಾನೆ. ಅರ್ಜುನ ಸತ್ತೋದ ಅಂತ ಆಗತ್ತೆ. ಬಬ್ರುವಾಹನ ಅವನು ಎಚ್ಚರ ತಪ್ತಾನೆ, ಮೂರ್ಛೆ ಹೋಗ್ತಾನೆ. ಬಬ್ರುವಾಹನ ನನ್ನ ಸ್ವಂತ ತಂದೆ ಕೊಂದು ಬಿಟ್ನಲ್ಲ ಅಂತ ಅವನು. ಇಡೀ ಎಲ್ಲ ಕಡೆ ಹಾಹಾಕಾರ. ಯಾಕೆಂದ್ರೆ ತಂದೆಯನ್ನು ಕೊಂದ ನಮ್ಮ ರಾಜ ಅನ್ನೋದು ಎಲ್ಲರಿಗೂ ಕಷ್ಟ ಆಗುತ್ತೆ. ಸೈನ್ಯ ಎಲ್ಲ ನೋಯ್ತಾ ಇರುತ್ತೆ, ಎರಡೂ ಕಡೆ ಸೈನ್ಯದಲ್ಲೂ. ಚಿತ್ರಾಂಗದೆ ಬರ್ತಾಳೆ, ಗೋಳಾಡ್ತಾಳೆ ಅವಳು, ಮಗನಿಗೆ ಬೈತಾಳೆ, ಅಪ್ಪನ ಕೊಂದ್ಬಿಟ್ಟಿಯಲ್ಲ ನೀನು ಅಂತ. ಅಷ್ಟಾಗ್ತಾ ಇದ್ದಾಗ ಗೊತ್ತಾಗತ್ತೆ ಚಿತ್ರಾಂಗದಿಗೆ ಇದು ಉಲೂಪಿ ಕೆಲಸ ಅಂತ. ಅವಳಿಗೂ ಬೈತಾಳೆ, ಯಾಕಿಂತ ಕೆಲಸ ಮಾಡಿದೆ ಅಂತ. ಅದೆಲ್ಲ ಆಗುವಾಗ ಅವ್ನು ಬಬ್ರುವಾಹನ ಕೂಡ ಹೇಳ್ತಾನೆ, ನೀನೇ ಹೇಳಿದ್ದು, ನೀನೇ ಇದಕ್ಕೆ ದಾರಿ ತೋರಬೇಕು ಅಂತ. ಚಿತ್ರಾಂಗದ ಹೇಳ್ತಾಳೆ, ನಿನಗೆ ಸಾಧ್ಯ ಇದೆ, ನೀನು ಮುಂದೇನು ಅಂತ ಮಾಡಲೇಬೇಕು ಅಂತ. ಅವಳು ಹೇಳ್ತಾಳೆ, ಅದು ಏನು ಯೋಚನೆ ಮಾಡಬೇಡಿ ಅಂತ ಹೇಳಿ, ಸಂಜೀವನ ಮಣಿ ಅಂತ ಹಾವಿನ ಹೆಡೆಯಲ್ಲಿರುತ್ತೆ ಅಂತೆಲ್ಲ ನಮ್ಮಲ್ಲಿ ಹೇಳ್ತಾರಲ್ಲ, ಹಾವಿನ ಹೆಡೆಯಲ್ಲಂಥದ್ದೊಂದಿರುತ್ತೆ, ಅದು ವಿಷವನ್ನು ತೆಗೆಯತ್ತೆ ಅಂತಲ್ಲ, ಅದು ನಾಗಲೋಕದವರ ಇರುತ್ತೆ. ನೆನಪು ಮಾಡ್ಕೊಳ್ತಾಳೆ, ಸ್ಮರಿಸಿದರೆ ಸಾಕು, ಅದು ಕೈಗೆ ಬರುತ್ತೆ. ಸಂಜೀವನ ಮಣಿ ಅದು ಕೈಗೆ ಬರುತ್ತೆ. ಅದನ್ನು ಬಬ್ರುವನ ಕೊಟ್ಟು, ಹೋಗಿ ನಿನ್ನ ತಂದೆ ಎದೆ ಮೇಲೆ ಇಡು ಇದನ್ನು ಅಂತ. ಅವನಾಗಿ ಇಡ್ತಾನೆ. ಅರ್ಜುನ ಹೇಳ್ತಾನೆ. ಅರ್ಜುನ ಇದ್ರೆ ಅವನಿಗೇನೂ ಗೊತ್ತಿಲ್ಲ, ಅವನಿಗೆ ಅಲ್ಲಿವರೆಗಿಂದ ಆಮೇಲೆ ಏನೂ ಗೊತ್ತಿಲ್ಲ. ಏನಾಯಿತು, ಯಾಕೆ ಗಾಬರಿ ಆಗಿದ್ದೀರಿ ಅಂತ ಕೇಳ್ತಾನೆ ಅವನು. ಅವನು ನಿದ್ದೆ ಮಾಡಿ ಎದ್ದೊಂಥರ ಎದ್ದಿದ್ದಾನೆ. ಯುದ್ಧ ನಡೀತಾ ಇತ್ತು ಅನ್ನೋ ಅಷ್ಟೇ ನೆನಪು ಅವನಿಗೆ. ಆಮೇಲೆ ಬಬ್ರುವಾಹನ ಹೇಳ್ತಾನೆ, ದೊಡ್ಡಮ್ಮನ ಕೇಳು, ಎಲ್ಲ ಅವಳೇ ಹೇಳ್ತಾಳೆ ಅಂತ. ಅವನು ಹೆಂಗೆ ಹೇಳೋದು ಕತೆ ಅಲ್ಲ, ಅವನು ಹೆಂಗೆ ಹೇಳೋದು, ನಾ ಬಾಣ ಬಿಟ್ಟು ನೀನು ಸತ್ತೋಗಿದ್ದೆ, ಬದುಕಿಸಿದ್ದೀನಿ ಅಂತ.
ಆವಾಗ ಉಲುಪಿ ಹೇಳ್ತಾಳೆ, ನೀನು ಭೀಷ್ಮನನ್ನು ಕೊಂದೆ, ಅದು ಅನಿವಾರ್ಯವಾಗಿತ್ತು, ಅದು ಯುದ್ಧ, ಮತ್ತು ಭೀಷ್ಮನೇ ಆ ಥರ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದ, ಅದೆಲ್ಲ ಸರಿ ಆದರೂ ಒಂದು ಸಣ್ಣ ಪಾಪ ಬಂತು ನಿನಗೆ, ಅದ್ರ ಜೊತೆ ಹಿಂಗೊಂದು ಶಾಪನೂ ಬಂತು. ಅದೆರಡನ್ನ, ಪಾಪ ಶಾಪ ಎರಡನ್ನೂ ನಿನ್ನಿಂದ ದೂರ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ, ಸಂದರ್ಭಕ್ಕೆ ಕಾಯ್ತಾ ಇದ್ದೆ. ಈಗ ಸಂದರ್ಭ ಒದಗಿ ಬಂತು, ಮತ್ತು ನಿನಗೆ ಸಾವಿಲ್ಲ ಅನ್ನೋದು ಕೂಡ ಇತ್ತು. ಇಷ್ಟಾಗಿಯೂ ಕೂಡ ಅವ್ನು ನಿನ್ನನ್ನು ಕೊಲ್ಲಿಲ್ಲ, ಯಾಕೆ ನಿನ್ನನ್ನು ಸೋಲ್ಸೋದಕ್ಕೆ ಸಾಧ್ಯ ಇಲ್ಲ ಯಾರಿಗೂ. ನೀನು ನರ ಮಹರ್ಷಿ, ನಿನ್ನನ್ನು ಸೋಲ್ಸೋದಕ್ಕೆ ಸಾಧ್ಯ ಇಲ್ಲ. ನಾನು ಇದಿಷ್ಟಾಗಲೇಬೇಕಲ್ಲ, ಶಾಪ ಪರಿಣಾಮ ಕೊಡಲೇಬೇಕು, ನಿನ್ನನ್ನು ಇದು ಮಾಡೋಕ್ಕೂ ಆಗಲ್ಲ ಅನ್ನೋದಕ್ಕಾಗಿ ನಾನು ಮೋಹಿನಿ ವಿದ್ಯೆ ಬಳಸಿದೆ ಆ ಹೊತ್ತಿಗೆ. ಹಾಗಾಗಿ ನಿನಗೆ ಎಚ್ಚರ ತಪ್ಪಿತ್ತಷ್ಟೇ ಅಂತ. ಸತ್ತು ಹೋದಂತೆ ಕಾಣಿಸಿತು ಜಗತ್ತಿಗೆ. ನಿನ್ನನ್ನು ಯಾರೂ ಸೋಲ್ಸೋಕ್ಕಾಗಲ್ಲ, ನನ್ನ ಈ ವಿದ್ಯೆಯಿಂದ ನೀನು ಮೋಹಗೊಂಡೆ ಅಂತ. ಮೋಹಗೊಂಡೆ ಅಂದರೆ ಎಚ್ಚರ ತಪ್ಪದಂತಾಯಿತು ಅಂತ. ಅದಕ್ಕೂ ಮೋಹಗೊಂಡೆ ಅನ್ನೋ ಬಳಕೆ ಇದೆ. ಹೌದು, ಮೋಹಗೊಳ್ಳೋದು ಅಂದರೆ ಮೂರ್ಛೆ ಹೋಗೋದು ಅಂತಲೇ. ನಾವಿಲ್ಲಿ ಮೋಹ ಅಂತ ಅದನ್ನು ಇಲ್ಲಿ ಬಳಸೋದು ಅದೇ ಅರ್ಥದಲ್ಲಿ. ವಾಸ್ತವವಾಗಿ ಮೂಲತಃ ಏನು ಅಂದರೆ ಎಲ್ಲವನ್ನ ಮರೆಸತ್ತೆ, ಅದಕ್ಕೆ ಮೋಹ ಅಂತ ಹೆಸರು. ಸಂಗಾತಿಯ ವಿಷಯಕ್ಕೂ ಮೋಹ ಅಂದರೆ ಬರೀ ಅಟ್ರಾಕ್ಷನ್ ಅಂತ ಇಲ್ಲ, ಭಿನ್ನಲಿಂಗಿಯ ಕುರಿತಾಗಿಯೋ, ಅಥವಾ ಈಗ ಧೃತರಾಷ್ಟ್ರನಿಗೆ ಪುತ್ರ ಮೋಹ ಅಂತ ಕರಿತೀವಲ್ಲ ನಾವು. ಮೋಹ ಅನ್ನೋದು ಏನಂದರೆ ಉಳಿದಿದ್ದನ್ನೆಲ್ಲ ಮರೆಸಿ ಅದೊಂದೇ ಇರುವಂತೆ ಮಾಡುತ್ತಲ್ಲ, ಅದು ಮೋಹ. ಈ ಮೂರ್ಛೆ ಹೋಗೋದು ಅಂದರೂ ಅದೇನೆ, ಮತ್ತೇನೂ ಇಲ್ಲ ಅಲ್ಲಿ, ಏನು ಬೇರೆದೆಲ್ಲ ಮರೆಯಾಗ್ಬಿಡತ್ತಲ್ಲ, ಇಲ್ಲಿ ಬಳಸ್ತಾ ಇರೋದು ಅದಕ್ಕೆ. ಮೋಹಗೊಂಡವನಿಗೆ ಜಗತ್ತು ಕಾಣಿಸೋಲ್ಲ ಅಂತ. ಆಕರ್ಷಣೆ ಇದೆಯಲ್ಲ, ಆಕರ್ಷಣೆಯಲ್ಲಿ ಅಲ್ಲಿ ವಿವೇಕ ಕೆಲಸ ಮಾಡೋಲ್ಲ. ಅದು ಸರಿನಾ ತಪ್ಪಾ, ಅದು ಅನುಕೂಲ ಆಗತ್ತಾ, ಏನೇನೂ ಕಾಣಿಸೋಲ್ಲ. ಅದೇನೋ ಒಂದನ್ನು ಮಾಡಿಸ್ಬಿಡತ್ತೆ ಅದು. ಆಮೇಲೆ ಸಿಕ್ಕ ಹಾಕ್ಕೊಳ್ತಾರೆ. ನಿತ್ಯ ವರದಿಗಳನ್ನು ನೋಡ್ತೀವಲ್ಲ, ಯಾರ್ದೋ ಜೊತೆಗೆ ಹೋಗೋದಕ್ಕಾಗಿ ಏನೇನೋ ಮಾಡ್ತಾರೆ ಅಂತ, ಮಕ್ಕಳು ಕೊಲ್ತಾರೆ, ತಾಯಂದಿರು ಇನ್ನೊಂದು ಅಂತೆಲ್ಲ ಏನೇನೋ. ಅದೆಲ್ಲ ಯಾಕೆ ಅಂದರೆ ಅವ್ರು ಅಂಥವ್ರು ಆಗಿರ್ತಾರೆ ಅಂತೇನಲ್ಲ, ಅವ್ರ ಅಪರಾಧಿಗಳೇನೂ ಅಲ್ಲ. ಆ ಕ್ಷಣಕ್ಕೆ ಮೋಹ ಏನು ಕೆಲಸ ಮಾಡಿಸುತ್ತೆ ಅಂದರೆ ವಿವೇಕವನ್ನು ಮರೆಸುತ್ತೆ, ಬೇರೆಲ್ಲವೂ ಮರೆತು ಹೋಗುತ್ತೆ. ಹಿಂಗೆಲ್ಲ ಯಾಕೆ ಯೋಚನೆ ಬರುತ್ತೆ ಅಂದರೆ ಇದರಲ್ಲಿ ಇದು ಲೂಪಾಲ್ಸ್ಗಳು ಸಾವಿರ ಕಾಣಿಸುತ್ತೆ ನಮ್ಗೆ ಇದರಲ್ಲಿ. ಅವ್ರಿಗೆ ಕಾಣಿಸ್ ಅವ್ರು ಯೋಚನೆ ಮಾಡಲ್ಲ ಅನ್ಸುತ್ತೆ. ಅದು ಇವನ್ ಒಂದು ಸೂಸೈಡ್ ಇರ್ಬೋದು ಅಥವಾ ಕೊಲೆ, ಈ ಥರದ್ರಲ್ಲೂ ಆ ಕ್ಷಣದ ಡಿಸಿಷನ್, ಅಪಾಯಗಳು ಕಾಣಿಸೋಲ್ಲ ಅವರಿಗೆ, ಅದು ಮೋಹ. ಹಾಗಾಗಿ ಮೋಹ ಬೇಡ, ಪ್ರೀತಿ ಮೋಹದಲ್ಲಿ ಪ್ರೀತಿ ಓಕೆ, ಮೋಹ ಬೇಡ ಅಂತ ಹೇಳೋದು ಯಾಕೆಂದರೆ ಪ್ರೀತಿ ಅಷ್ಟೇ ಹಂತದಲ್ಲಿದ್ದಾಗ ಈ ವಿವೇಕವೂ ಅದ್ರ ಜೊತೆಗಿರುತ್ತೆ. ಮೋಹದ ಹಂತಕ್ಕೆ ಬಂದಾಗ ಅಲ್ಲಿ ಎಲ್ಲ ಹೋಗ್ಬಿಡತ್ತೆ. ಹೇಳ್ತಾರೆ ಬರೀ ಹಾರ್ಟ್ ಮಾತ್ರ ಅಲ್ಲ, ಬ್ರೈನು ಕೂಡ ಯೂಸ್ ಮಾಡಲೇಬೇಕು ಅಂತ. ಈಗ ಮಕ್ಕಳ ಮೇಲೆ ಯಾವ ತಂದೆ ಪ್ರೀತಿ ಇರೋಲ್ಲ, ಧೃತರಾಷ್ಟ್ರನಿಗೂ ಪ್ರೀತಿ ಇದೆ. ನನ್ನ ಮಕ್ಕಳು ಒಳ್ಳೆ ಕೆಲಸಕ್ಕೆ ಸೇರಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು, ಅಥವಾ ರಾಜ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತ ಒಬ್ಬ ಅಪ್ಪನಿಗೆ ಆಸೆ ಬರೋದ್ರಲ್ಲಿ ತಪ್ಪೇನೂ ಇಲ್ಲ. ಹಂಗೆ ನೋಡಿದಾಗ ಧೃತರಾಷ್ಟ್ರನ ತಪ್ಪಲ್ಲ. ಆದರೆ ಅದಕ್ಕಾಗಿ ಮಾಡುವ ಪ್ರಯತ್ನಗಳಲ್ಲಿ ಅದು ಏನು ದುಷ್ಪರಿಣಾಮ ಬೀರುತ್ತೆ, ಅದರಿಂದ ಏನಾಗುತ್ತೆ ಅನ್ನೋದು ಅವ್ನು ಗಮನಿಸ್ಲಿಲ್ವಲ್ಲ, ಅದು ಮೋಹ ಆಯಿತು. ಆವಾಗ ಡೇಂಜರ್. ಪುತ್ರ ಪ್ರೇಮ ಪುತ್ರ ಮೋಹ ಆಗಿದ್ದೆಲ್ಲಿಂದ್ರಲ್ಲಿ ಅದೊಂದು ಸಣ್ಣ ಗೆರೆ, ತೆಳುವಾದ ಗೆರೆ ಅದು. ಈ ಎಲ್ಲಿವರೆಗೆ ಪ್ರೇಮ, ಎಲ್ಲಿವರೆಗೆ ಮೋಹ ಅಂತದ್ದು ವ್ಯಕ್ತಿ ಬಗ್ಗೆ ಇರಲಿ, ವಸ್ತುಗಳ ಬಗ್ಗೆ ಇರಲಿ, ವಿಷಯಗಳ ಬಗ್ಗೆ ಇರಲಿ. ಯಾರಿಗೂ ಸಿದ್ಧಾಂತದ ಮೇಲೆ ಪ್ರೇಮ ಇರುತ್ತೆ, ಅದು ಮತ ಇರ್ಬೋದು, ಎಲ್ಲ ಇರ್ಬೋದು. ಈಗ ನಮ್ಮ ಸಂಸ್ಕೃತಿ, ನಮ್ಮ ಜೀವನ ಕ್ರಮ, ಅದನ್ನು ನಾವು ಪ್ರೇಮಿಸಬೇಕು, ಇಷ್ಟಪಡಬೇಕು, ಪ್ರೀತಿಸಬೇಕು, ಗೌರವಿಸಬೇಕು. ಆ ಪ್ರೇಮದ ಫ್ರೇಮಿಂದ ಹೊರಗೆ ಹೋದ್ರೆ ಅದೇನಾಗುತ್ತೆ, ಮೋಹ ಆಗುತ್ತೆ. ಮೋಹ ಆದ ಕೂಡಲೇ ಏನಾಗುತ್ತೆ, ಅದು ಬೇರೆ ಥರ ಕೆಲಸ ಮಾಡ್ಸೋಕೆ ಶುರು ಮಾಡುತ್ತೆ. ಜಗತ್ತಲ್ಲಿ ಎಲ್ಲವೂ ಹಾಗೆ. ಹಾಗಾಗಿ ಮೋಹ ಅನ್ನೋ ಶಬ್ದವನ್ನೇ ಇಲ್ಲೆಲ್ಲ ಕಡೆ ಬಳಸ್ತಾ ಇರೋದು. ನೀನು ಅವಾಗ ಎಚ್ಚರದಲ್ಲಿ ಇಲ್ಲ ಅಂತ. ರೈಟ್. ಇದು ತುಂಬ ಹೊಸ ಅಲ್ಲ, ಹಳೇದು, ಬಟ್ ಅದಕ್ಕೆ ನಿಜವಾದ ಒಂದು ಕ್ಲಾರಿಟಿ ಸಿಕ್ತು ಇವತ್ತು. ಹಾಗಾಗಿ ಉಲುಪಿ ಹೇಳಿದ್ದು ನಾನು ಮೋಹಿನಿ ವಿದ್ಯೆ ಬಳಸಿದ್ದೆ. ಮೋಹಿನಿ ಅಂದರೆ ಮೋಹಗೊಳಿಸುವ ವಿದ್ಯೆ ಬಳಸಿದ್ರಿಂದಾಗಿ ನಿನಗೂ ಹಂಗಾಯಿತು, ಉಳಿದವರು ನೀನು ಸತ್ತೋದೆ ಅಂತ ಅಂದ್ಕೊಂಡು. ಸಂಮೋಹನ ಅನ್ನೋದು ಇದೆ. ಸಂಮೋಹನ ಅನ್ನೋದು ಅದೇನೆ. ಸಂಮೋಹನಾಸ್ತ್ರ ಅಂತ ಒಂದು ಬರುತ್ತಲ್ಲ, ಅರ್ಜುನ ಇದರಲ್ಲಿ ಉಪಯೋಗಿಸಿರ್ತಾನೆ ಅದನ್ನು. ಉತ್ತರ ಗೋಗ್ರಹಣದಲ್ಲಿ, ಉತ್ತರ ಕುಮಾರನ ಕಥೆಯಲ್ಲಿ ಬರುತ್ತಲ್ಲ, ಅಲ್ಲಿ ಅದು ಈಗಲೂ ಸಂಮೋಹಿನಿ ವಿದ್ಯೆ ಅಂತೆಲ್ಲ ಕರೀತಾರೆ. ಇದರ ಮೂಲದಿಂದಲೇ ಬಂದು ಎಷ್ಟು ರಿಯಲ್, ಎಷ್ಟು ಇಫೆಕ್ಟಿವ್ ಅನ್ನೋದು ಅದು ಬೇರೆ. ಹಾಗಾಗಿ ಉಲುಪಿ ಮಹಾಭಾರತದಲ್ಲಿ ಹೆಚ್ಚು ಗಮನ ಸೆಳೆಯದ ಒಂದು ವ್ಯಕ್ತಿತ್ವ. ಆದರೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾವು ಸಂಗಾತಿಯ ವಿಷಯಕ್ಕೆ ಅಂತಲ್ಲ, ಯಾವುದೇ ವ್ಯಕ್ತಿಯ ಜೊತೆಗೆ ನಮಗೊಂದು ನಂಟು ಬೆಳೆದಿದೆ ಅಂತಂದಾಗ
ಅವ್ನು ಭೌತಿಕವಾಗಿ ಹತ್ತಿರದಲ್ಲಿ ಇರ್ಬೋದು, ಇರದೇ ಇರ್ಬೋದು. ನನ್ನ ನಿತ್ಯ ಬದುಕಿಗೆ ಅವನು ಆಗಿ ಬರ್ತಾ ಇರ್ಬೋದು, ಆಗದೇನೂ ಇರ್ಬೋದು. ಈಗ ಅವ್ರು ಯಾವುದೇ ಸಂಬಂಧಿಕರಿದ್ರು, ತಂದೆ ಮಕ್ಕಳೋ ಇನ್ನೊಬ್ಬರು ಅಣ್ಣ ತಮ್ಮನೋ, ಹತ್ತಿರದಲ್ಲಿದ್ದಾಗ ನಮ್ಮ ನಿತ್ಯದ ಸಮಸ್ಯೆಗೆ ಅವ್ರು ಆಗಿ ಬರ್ತಾರೆ. ಕಷ್ಟ ಸುಖ ನಮಗೇನು ಬೇಕೋ ಅದಕ್ಕೆಲ್ಲ ಬರ್ತಾರೆ. ಎಲ್ಲೋ ದೂರದಲ್ಲಿದ್ದರೆ ಅವ್ರು ನಮಗೇನು ಸಿಗಲ್ಲ, ನಮ್ಮ ಸಮಸ್ಯೆ ನಾವೇ ಪರಿಹಾರ ಮಾಡ್ಕೋಬೇಕು. ಹೌದು ಹೌದು. ಆದರೆ ಹಾಗಿದ್ದಾಗಲೂ ಅವನ ಯೋಗಕ್ಷೇಮದ ಬಗ್ಗೆ ಒಂದು ದೃಷ್ಟಿ, ಅವನ ಬದುಕಿನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಗಮನಿಸಿಕೊಂಡು ಅವನಿಗೆ ಸದಾ ತುಡಿತಾ ಇರೋ ಸದಾ ತುಡಿತಾ ಇದ್ದು ಅದಕ್ಕೆ ಬೇಕಾದ ಪರಿಹಾರವನ್ನು ತನ್ನಷ್ಟಕ್ಕೆ ಮಾಡ್ಕೊಂಡು ಹೋಗ್ತಾ ಇರೋದು. ಅವನಿಗೆ ಹೇಳಿ ಕೇಳಿ ಅಲ್ಲ, ನಿನಗಾಗಿ ನಾನು ಇದನ್ನು ಮಾಡಿದ್ದೇನೆ ಅಂತ ಹೇಳಿ ಒಂದು ಸ್ಕೋಪ್ ತಗೊಳ್ಳೋದೇನೂ ಇಲ್ಲ. ನಾನು ಮಾಡಬೇಕು, ಯಾಕೆಂದರೆ ವಸ್ತು ನನ್ನದು, ನನ್ನ ವಸ್ತುನ ನಾನು ಕಾಪಾಡ್ಕೋತೀನಿ ಅಂತ ನೋಡೋದಿದೆಯಲ್ಲ, ನಂದೋ ನನ್ನದಲ್ವೋ ಇದು ಯಾವುದೂ ಸಂಬಂಧ ಇಲ್ಲ ಅಂತ. ಅದು ನಿಜ ಪ್ರೀತಿ. ಅಂದರೆ ನನಗೇನೋ ಇದರಲ್ಲಿ ಸಿಗತ್ತೆ ಅನ್ನೋ ಯೋಚನೆ ಇಟ್ಕೊಂಡು ಮಾಡುವಂಥದ್ದು ಅಲ್ಲ. ಅಲ್ಲಿ ಒಂದೇನು ಕೆಲಸ ಮಾಡುತ್ತೆ ಅಂದರೆ ಒಂದು ವ್ಯವಹಾರವೂ ಕೆಲಸ ಮಾಡುತ್ತಲ್ವ. ಹೌದು ಹೌದು. ಈಗ ಒಂದು ವಸ್ತು ನಾವು ಅದನ್ನು ಖರೀದಿಸುವಾಗ ತೆಗೆದುಕೊಳ್ಳುವಾಗ ನನಗದು ಉಪಯುಕ್ತ, ಎಷ್ಟು ಉಪಯುಕ್ತ ಅಂತಲೂ ನೋಡ್ತೀವಿ ನಾವು. ಹೌದು. ಆದರೆ ಅದನ್ನು ಯೋಚಿಸದೆ ಅಂತ ನೋಡೋದಿದೆಯಲ್ಲ, ಅದು ನಿಜ ಪ್ರೀತಿ. ಹಂಗಂತ ಮೋಹ ಅಲ್ಲ ಅದು. ಅದೇ ಮೋಹವಾಗಿ ಅರ್ಜುನ್ ಅಲ್ಲೇ ಎಷ್ಟು ವ್ಯತ್ಯಾಸ ಇದೆ ನೋಡಿ, ಇದು ಸೂಕ್ಷ್ಮಗಳು. ಈಗ ಅವಳು ಮೋಹ ಏನೂ ಇಲ್ಲ ಅರ್ಜುನ್ ಬಗ್ಗೆ. ಅವಳು ಮೋಹ ಇದ್ದು ನೀನು ನನ್ನ ಜೊತೆಗೆ ಇರು, ಹಂಗೆ ಮಾಡು ಹಿಂಗೆ ಏನೂ ಬರಲಿಲ್ಲ ಅವಳು, ಎಲ್ಲೂ ಇಲ್ಲ. ನೀನು ಎಲ್ಲಿ ಖುಷಿ ಪಡ್ಕೊಂಡಿರ್ತೀಯ ಇರು, ನೀನು ನಿನ್ನ ರಾಜ್ಯದಲ್ಲಿ ನೀನು ಇರ್ತೀಯ, ನನ್ನ ಲೋಕದಲ್ಲಿ ನಾನು ಇರ್ಬೇಕು, ಇಬ್ಬರದ್ದು ಲೋಕವೇ ಬೇರೆ ಆಗಲಿ. ಮನಸ್ಸಿನಲ್ಲೇ ಉಳಿಸ್ಕೊಳ್ಳೋದಿದೆಯಲ್ಲ, ಇನ್ನೂ ಎಷ್ಟು ಅದರ ಕೋನಗಳಿವೆ ಇದಕ್ಕೆ ಅಂದರೆ, ಈಗ ಒಂದು ಪ್ರೀತಿಯನ್ನು ಭೌತಿಕವಾಗಿ ಅಲ್ಲದೆ ಅದನ್ನು ಆ ವ್ಯಕ್ತಿಯನ್ನು ವ್ಯಕ್ತಿತ್ವವನ್ನು ಮನಸ್ಸಿನಲ್ಲಿ ಉಳಿಸ್ಕೊಂಡು ಮನಸ್ಸಿನಲ್ಲೇ ಆ ವ್ಯಕ್ತಿಯ ಜೊತೆಗೆ ರಿಲೇಷನ್ಶಿಪ್ ಇಟ್ಕೊಳ್ಳೋದಿದೆಯಲ್ಲ, ಸಂಗಾತಿಯದ್ದು ಅಂತಲ್ಲ ನಾನು ಹೇಳ್ತಾ ಇರೋದು, ಯಾವುದೇ ತರಹದ ಯಾವುದೇ ಒಂದು ಸಂಬಂಧ ಅಂದರೆ ಅವಳು ಅವನ ಜೊತೆಗೆ ಬದುಕ್ತಾ ಇದ್ದಾಳೆ ಅಂತ ಆ ಮನಸ್ಸು ಒಟ್ಟಿಗೆ ಬದುಕ್ತಾ ಇದೆ, ಉಲುಪಿಯದ್ದು. ಅದು ಯಾವತ್ತಿಗೂ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ, ಡೈಲ್ಯೂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಯಾವಾಗ ಅಂದರೆ ಅಷ್ಟು ನಿಷ್ಕಲ್ಮಶವಾದ ಪ್ರೀತಿ ಇದ್ದಾಗ ಸಾಧ್ಯ. ನಿಷ್ಕಲ್ಮಶ ಅಂದರೆ ಪ್ರೀತಿ ಕಲ್ಮಶ ಬರೋದು ಹೇಗೆ, ಪ್ರೀತಿ ಕೊಳೆಯಾಗೋದು ಹೇಗೆ ಅಂದರೆ, ನಾವು ಪ್ರೀತಿಸುವವರಿಂದ ನಮಗೇನೋ ಆಗಬೇಕು ಅನ್ನೋ ಅಪೇಕ್ಷೆ ಇದ್ದರೆ ಆವಾಗ ಪ್ರಾಬ್ಲಮ್ ಶುರು, ಅಲ್ಲಿ ಕಲ್ಮಶ ಬಂತು. ಈ ಹಿಂದೆ ರುರುವಿನ ಕಥೆಯಲ್ಲೂ ಕೂಡ ನೀವು ಇದೇ ಉಲ್ಲೇಖ ಮಾಡಿದ್ರೆ, ಹೌದು, ಹೇಗೆ ಇದು ಅಂತ ಹೇಳ್ಕೊಂಡು ಆಯುಷ್ಯವನ್ನೇ ಕೊಡೋದು. ಹೌದೌದು. ಮತ್ತು ಇಲ್ಲಿ ಅಂದರೆ ಆ ಥರ ನಮ್ಮ ಭಾರತೀಯ ಕಥೆಗಳಲ್ಲಿ ಅಂದರೆ ಅಥವಾ ಇತಿಹಾಸದ ಪುಟಗಳನ್ನು ತೆಗೆದ್ರೆ ಈ ಥರ ತುಂಬಾ ಕಥೆಗಳು ಇದೆ, ಸಿಗ್ತವೆ. ಹೌದು, ನಮಗೆ ಆ ಒಂದು ಫೆಬ್ರವರಿ 14 ಬರಬೇಕಾಗಿಲ್ಲ ಅಥವಾ ಫೆಬ್ರವರಿ 14ರ ಪ್ರೀತಿ ಪ್ರೇಮಗಳಿಗಿಂತ ನಿಜ ಪ್ರೀತಿಯ ಕಥೆಗಳು ಸಿಗ್ತವೆ. ಅಂದರೆ ವರ್ಷ ಪೂರ್ತಿ ಸಂಭ್ರಮಿಸುವಂಥ ಕಥೆಗಳಿರ್ತವೆ. ರುರು ಪ್ರಮದ್ವರ ಕಥೆಯಲ್ಲಿ ನಾವು ಪ್ರೇಮಿಗಳ ಇದನ್ನು ಉತ್ಕಟತೆಯನ್ನು ನೋಡಿದರೆ, ಉಲೂಪಿ ಮತ್ತು ಅರ್ಜುನರಲ್ಲಿ ದಾಂಪತ್ಯದ ಉತ್ಕಟತೆಯನ್ನು ನೋಡ್ತೀವಿ ಅಂತ. ಬಹಳ ಬಹಳ ವಿಶಿಷ್ಟವಾದದ್ದು ಅಂತ. ಭೌತಿಕವಾದ ಹತ್ತಿರ ಇರೋದು ಅನ್ನೋದಕ್ಕೂ ನನ್ನ ನಿತ್ಯದ ಬದುಕಿಗೆ ನನ್ನ ಸಮಸ್ಯೆಗಳಿಗೆಲ್ಲ ಅವರು ಆಗಿ ಬರ್ತಾರೆ ಅನ್ನೋದಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ ಅನ್ನೋದಿದೆಯಲ್ಲ, ಅದು ಎಲ್ಲ ತರಹದ ಸಂಬಂಧಗಳಿಗೂ ಇದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಅಂತ ಒಂದು ಅದ್ಭುತ ಅಪರೂಪದಲ್ಲಿ ಅಪರೂಪ ಇದು. ಇವತ್ತಂತೂ ಖಂಡಿತ ಅಲ್ಲ, ಅವತ್ತು ಅಪರೂಪವೇ. ಏನು ಅಂತವ್ರು ಸಾವಿರಾರು ಜನ ಇರ್ತಿರ್ಲಿಲ್ಲ. ಇವತ್ತು ಇನ್ನೂ ಅಪರೂಪ. ಅವತ್ತು 1000 ಜನಕ್ಕೊಬ್ಬರಿದ್ರೆ ಇವತ್ತು 1,00,000 ಜನಕ್ಕೊಬ್ಬರೇ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಅದು ಕೂಡ ಕಷ್ಟವೇ. ಸೊ ಈ ಕಥೆಯೂ ಅಷ್ಟೇ ಅಪರೂಪ. ಥ್ಯಾಂಕ್ ಯು ಈ ಕಥೆ ಹೇಳಿದ್ದಕ್ಕೆ. ನಮ್ಮ ಪ್ರೀತಿಗೆ ಇನ್ನೊಂದು ರೂಪವನ್ನು ಮತ್ತು ನಾವು ಅದನ್ನು ಇನ್ನೊಂದು ಆ್ಯಂಗಲಲ್ಲಿ ನೋಡೋದಕ್ಕೆ ಮತ್ತು ಹೀಗೂ ಒಂದು ದಾಂಪತ್ಯ ನಡೆಸ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಇದು ನಿಲ್ಲತ್ತೆ ಅಂತ ಅನಿಸುತ್ತೆ. ಸೊ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವ. ಕಥೆ ಕೇಳ್ತಾ ಹೋದರೆ ಸಮಯ ಹೋಗಿದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಆದರೆ ಮುಂದಿನ ಸಂಚಿಕೆಯ ತನಕ ನಾವು ಇನ್ನೊಂದು ಕಥೆಯನ್ನು ಕೇಳೋದಕ್ಕೆ ಕಾಯಬೇಕಾಗತ್ತೆ. ಇಷ್ಟು ಹೊತ್ತು ನಮಗೆ ಈ ಕಥೆ ಹೇಳಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಸಂಚಿಕೆಯನ್ನು ಮುಕ್ತಾಯಗೊಳಿಸೋಣ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇವೆ. ನಮಸ್ಕಾರ.